ಇದು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ನೀಟ್ ಕಿಚ್ಚಿಗೆ ದಿಲ್ಲಿ ರಣರಂಗವಾಗಿಬಿಟ್ಟಿದೆ. ಕಾಕ್ರೋಚ್ ಕಹಳೆಗೆ ಸರ್ಕಾರ ಒಂದು ರೀತಿಯಲ್ಲಿ ಇದೀಗ ಒಂದು ಗೊಂದಲಕ್ಕೆ ಸಿಕ್ಕಾಕೊಂಡಿದೆ. ಈ ಕಾಕ್ರೋಚ್ಗಳ ಬೇಡಿಕೆಗಳನ್ನು ಒಪ್ಪಿದ್ರೆ ಹೇಗೆ, ಒಪ್ಪದೇ ಇದ್ದರೆ ಹೇಗೆ? ಧರ್ಮೇಂದ್ರ ಪ್ರಧಾನ್ ಎನ್ನುವ ಒಬ್ಬ ಅಸಮರ್ಥ ಶಿಕ್ಷಣ ಸಚಿವನನ್ನು ನಾವು ಕಾಪಾಡಿಕೊಳ್ಳುವುದು ಹೇಗೆ? ಕ್ಯಾಬಿನೆಟ್ನ ಅನರ್ಘ್ಯ ರತ್ನ ಅದು. ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಅನರ್ಘ್ಯ, ಅಮೂಲ್ಯ, ಐತಿಹಾಸಿಕ, ನ ಭೂತೋ ನ ಭವಿಷ್ಯತೆ ಎನ್ನುವಂತಹ ಮಹಾನ್ ರತ್ನವನ್ನು ನಾವೆಲ್ಲ ಹೇಗಾದರೂ ಸರಿ ಕಾಪಾಡಿಕೊಳ್ಳಬೇಕು. ಕಾಕ್ರೋಚ್ ಪ್ರೊಟೆಸ್ಟ್ ಬಿಟ್ಟುಬಿಡಿ, ಆ ಪ್ರೊಟೆಸ್ಟೇ ಬಿಟ್ಟುಬಿಡಿ. ನೀಟ್ ಕ್ವಶನ್ ಪೇಪರು ಲೀಕ್ ಆಗಿದ್ದು ನಿಜಾನ ಸುಳ್ಳ? ನಿಜ ಅಷ್ಟೇ ತಾನೇ. ಕಾಕ್ರೋಚ್ ಪ್ರೊಟೆಸ್ಟ್ ಮಾಡಿಬಿಟ್ಟಿದ್ದಾರೆ. ಈ ಕಾಕ್ರೋಚ್ಗಳಿಗೆ ನಾವು ಹಿಟ್ಟು ಹೊಡೆದು ಬಿಡ್ತೀವಿ, ಇವ್ರಿಗೆ ಆಮ್ ಆದ್ಮಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಕಾಂಗ್ರೆಸ್ ರಾಹುಲ್ ಗಾಂಧಿ ಬಂದುಬಿಟ್ಟಿದ್ದಾರೆ. ಸೆಕೆಂಡರಿ 2024ರಲ್ಲೂ ಇದೇ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, 26ರಲ್ಲೂ ಲೀಕ್ ಆಗುತ್ತೆ. ಓವರಾಲಾಗಿ ಒಂದು ಲೆಕ್ಕ ಹೇಳ್ತಾರೆ, ಕಳೆದ 12 ವರ್ಷಗಳ ಸುಮಾರಿನಲ್ಲಿ 150ಕ್ಕಿಂತ ಹೆಚ್ಚಿನ ಪ್ರಮುಖ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಹೇಳಿ. ಯಾರಿಗೆ ಇಷ್ಟೊಂದು ಗಾಢ ನಿದ್ರೆ ಬಂದಿರೋದು? ಇಷ್ಟೊಂದು ನಿದ್ರೆ ಮಾತ್ರೆಗಳನ್ನು ಒಟ್ಟೊಟ್ಟಿಗೆ ಸೇರಿಸಿ ಯಾರೆಲ್ಲ ಮಲಗಿರೋದಿಲ್ಲಿ? ಇದಾದ ಮೇಲೆ ಧರ್ಮೇಂದ್ರ ಪ್ರಧಾನ್ ಅನ್ನೋ ಮನುಷ್ಯನ ಕೇಳಿದ್ರೆ, ಇಲ್ಲ ನಾವು ಶಿಕ್ಷಣ ಇಲಾಖೆಯ ರಕ್ಷಣೆಗೆ ರಕ್ಷಣಾ ಇಲಾಖೆ ತಗೊಂಡ್ಬಂದ್ಬಿಟ್ಟಿದ್ದೀವಿ, ವಿಮಾನದಿಂದ ಕ್ವಶನ್ ಪೇಪರ್ ತರ್ತಾ ಇದ್ದೀವಿ ಅಂದಾಗ ಜನಗಳಿಗೆ ಕೊಡ್ತಕ್ಕಂಥ ನರೇಟಿವ್ ಏನು ಗೊತ್ತಾ? ನಾವು ಇದೀಗ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದೀವಿ. ಯಾರು ಇದರಲ್ಲೆಲ್ಲ ಹಣ ಕಲೆಕ್ಟ್ ಮಾಡಿದಂಥವ್ರು? ರಾಮನ ಹುಂಡಿ ಕಾಣಿಕೆ ಇದಾದ ತಕ್ಷಣ ಆ ಸ್ವಾಮಿನ ತೆಗೆದುಬಿಡಿ, ಈ ಸ್ವಾಮಿನ ತೆಗೆದುಬಿಡಿ, ಆ ದಾಸನ ತೆಗೆದುಬಿಡಿ, ಈ ದಾಸ ತೆಗೆದುಬಿಡಿ ಬಂತಲ್ವ? ಎಲ್ಲ ಫುಲ್ ರಿಫಾರ್ಮ್ ಆಗಿಬಿಡಬೇಕು ಅಂಥೇಳಿ ದೇವರ ಕಾಣಿಕೆ ಆಯಿತು. ದೇಶದ ಕಾಣಿಕೆಗಳು ಇವರೆಲ್ಲರೂ ಯಾರು? ಮಕ್ಕಳು. ದೇಶದ ಅಮೂಲ್ಯ ಕಾಣಿಕೆಗಳ್ರಿ ಇವೆಲ್ಲವೂ. ನಾನು ಒಮ್ಮೆ ಹೋಗ್ತಿದ್ದಾಗ ಒಂದು ಶಾಲಾ ವಾಹನ ರೀ ಅದು, ಅದರ ಹಿಂದೆ ಅದ್ಭುತವಾಗಿ ಒಂದು ಸಾಲು ಬರೆದಿದ್ರು. ಅದು ನಾನು ಯಾವತ್ತಿಗೂ ಮರೆಯಲ್ಲ. ನಿಧಾನವಾಗಿ ಚಲಿಸಿ ಅನರ್ಘ್ಯ ಅಮೂಲ್ಯ ರತ್ನಗಳು ಈ ವಾಹನದ ಒಳಗಡೆ ಕೂತಿವೆ ಅಂತ. ಪುಟಾಣಿ ಮಕ್ಕಳು ಅಲ್ವಾ? ಗೊತ್ತಿಲ್ಲ ಅಲ್ಲ ಯಾರು ಈ ದೇಶಕ್ಕೆ ದೊಡ್ಡ ವಿಜ್ಞಾನಿ ಆಗ್ತಾನೋ, ಯಾರು ಒಲಿಂಪಿಕ್ ವೀರ ಆಗ್ತಾನೋ, ಯಾರು ದೊಡ್ಡ ಫುಟ್ಬಾಲ್ ಚಾಂಪಿಯನ್ ಆಗ್ತಾನೋ, ಯಾರು ಕ್ರಿಕೆಟ್ ಇದಾಗ್ತಾನೋ, ಯಾರು ದೊಡ್ಡ ಇಂಜಿನಿಯರ್ ಆಗ್ತಾನೋ ನಮ್ಗೆ ಗೊತ್ತಿಲ್ಲ ಅಲ್ವೇನ್ರಿ? ಸೊ ಅಂಥ ಒಂದು ಅದ್ಭುತವಾದಂಥ ಪರೀಕ್ಷೆಯನ್ನು ಹಳ್ಳ ಹಿಡಿಸ್ಬಿಟ್ರು. ಸದ್ಯ ಕಳೆದ 79 ದಿನಗಳಿಂದ ಮಾತನಾಡದೇ ಇದ್ದಂತಹ ಮೌನ ಮೋದಿ ಇವತ್ತು ಮಾತಾಡ್ಬಿಟ್ರು. ಏನಂತ? ಇದು ರಾಷ್ಟ್ರೀಯ ಜವಾಬ್ದಾರಿ. ಇದು ಯಾವುದು? ದೇಶದಲ್ಲಿ ಇಂಥ ಕ್ವಶನ್ ಪೇಪರ್ ಲೀಕ್ ಆಗದಂತೆ ತಡೆಯುವುದು ರಾಷ್ಟ್ರೀಯ ಜವಾಬ್ದಾರಿ ಅಂತ ಹೇಳಿ ಶ್ರೀಯುತ ಭಾರತದ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಮಾತಾಡ್ಬಿಟ್ರು. ಇದು ರಾಷ್ಟ್ರೀಯ ಜವಾಬ್ದಾರಿ ಆದಮೇಲೆ ರಾಷ್ಟ್ರೀಯ ಬೇಜವಾಬ್ದಾರಿ ಮಾಡಿದ ಮನುಷ್ಯ ಯಾರು? ಧರ್ಮೇಂದ್ರ ಪ್ರಧಾನ್. ಇಂಥ ರಾಷ್ಟ್ರೀಯ ಬೇಜವಾಬ್ದಾರಿ ಮನುಷ್ಯನನ್ನು ಕ್ಯಾಬಿನೆಟ್ನಲ್ಲಿ ಇವ್ರು ಯಾಕೆ ಇಟ್ಕೊಳ್ಬೇಕು? ನೀ ಕಾಕ್ರೋಚ್ಗಳು ಹಾಗೆ ಪ್ರೊಟೆಸ್ಟ್ ಮಾಡಿದ್ರು, ಹೀಗೆ ಪ್ರೊಟೆಸ್ಟ್ ಮಾಡಿದ್ರು, ಕಲ್ಲಿತ್ತಂತೆ, ಏನ್ರಿ ವೆಪನ್ ಇತ್ತಂತೆ ಅಂತ ಎಷ್ಟೋ ಜನ ಲಾಠಿ ಹಿಡ್ಕೊಂಡು ನಿಂತಿದ್ದಾರಲ್ಲಿ. ಕೆಲವರು ಅವರು ಪೊಲೀಸರೇ ಅಲ್ಲ, ಬ್ಯಾಡ್ಜ್ಗಳಿಲ್ಲ ಅಂತ ಅಲ್ಲಿ ಪ್ರತಿಭಟನಾಕಾರರು ಕೇಳ್ತಾ ಇದ್ದಾರೆ, ನೀವು ಯಾರಪ್ಪ ನಮಗೆಲ್ಲ ಹೊಡಿತಾ ಇದ್ದೀರಲ್ಲ, ನೀವು ಯಾರು, ಹೇಗೆ ಬಂತು ಫೈಬರ್ ಲಾಠಿಗಳು ನಿಮ್ಮ ಬಳಿ ಅಂತ ಉತ್ತರ ಇಲ್ಲ. ವಾಲಂಟಿಯರ್ ಆಗಿ ನಾವೇ ಕಲ್ಲು ತುಂಬಿದ್ದ ಚೀಲಗಳನ್ನು ಕಾಕ್ರೋಚ್ನ ವಾಲಂಟಿಯರ್ಸ್, ಡೆಸಿಗ್ನೇಟೆಡ್ ವಾಲಂಟಿಯರ್ಸು ಅಲ್ಲಿ ತೋರಿಸಿದ್ದಾರೆ. ಸರ್, ಪೊಲೀಸರ ಸಹಕಾರ ತೊಗೊಂಡಿದ್ದೇವೆ, ನಾವು ಈ ಮಾರ್ಚಲ್ಲಿ ನಾವು ಗಮನಕ್ಕೆ ಇಟ್ಕೊಂಡೇ ನಾವು ಈ ಮಾರ್ಚನ್ನು ಮಾಡಿದ್ದು. ಆದಾಗ್ಯೂ ನಮ್ಮನ್ನು ಯಾಕೆ ಈ ಥರ ಹೊಡೆದ್ರು, ಯಾಕೆ ಅರೆಸ್ಟ್ ಮಾಡಿದ್ರು, ಯಾಕೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಂತೆ ಮಾಡಿದ್ರು ಎನ್ನುವುದಕ್ಕೆ ಉತ್ತರಗಳಿಲ್ಲ. ಈ ಅನರ್ಘ್ಯ ರತ್ನ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕಾಪಾಡಿಕೊಳ್ಳುವುದಕ್ಕೆ ಇಷ್ಟೊಂದು ಆಸ್ಥೆ, ಮುತುವರ್ಜಿ, ಆಸಕ್ತಿ ಯಾಕೆ? ವಿದ್ಯಾರ್ಥಿಗಳೇನೂ ಅಲ್ವಾ? ಇನ್ನೂ ಎಷ್ಟು ದಿನಗಳ ಕಾಲ ಈ ಥರದ್ದು ತಪ್ಪುಗಳನ್ನು ಮುಚ್ಚಿಕೊಂಡು ಚುನಾವಣಾ ಗೆಲುವುಗಳೇ ನಿಮ್ಮೆಲ್ಲ ತಪ್ಪುಗಳ ಸಮರ್ಥನೆ ಆಗಲಾರದು. ನೋ, ಸಾಧ್ಯ ಆಗಬಾರ್ದದು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೂರ್ತಿ ಶಿಕ್ಷಣ ವ್ಯವಸ್ಥೆಯ ಆಸ್ಥೆಯ ಮೇಲೆ, ಆಸಕ್ತಿಯ ಮೇಲೇ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ರಾಜಕೀಯ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಅಕ್ಕಪಕ್ಕದ ಮನೆಯವರು ಬರೆದಿದ್ದಾರೆ ನೀಟು, ನನ್ನ ಸಂಬಂಧಿಕರು ಬರೆದಿದ್ದಾರೆ, ನಿಮ್ಮ ಅಕ್ಕಪಕ್ಕದ ಮನೆಯವರು ಬರೆದಿರಬಹುದು. ಆ ಪೇಯ್ನ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಕೋಟೆಪ್ಪ ಮರಾಡಿ ಇದ್ದಾರೆ, ABVP ಕಾರ್ಯಕರ್ತರು. ಸ್ವಾಗತ ಕೋಟೆಪ್ಪ ಮರಾಡಿ ತಮಗೆ ಒಂದು ಡಿಬೇಟ್ಗೆ. ಡಾಕ್ಟರ್ ಹಿರೇಗೌಡ ಇದ್ದಾರೆ, ಶಿಕ್ಷಣ ತಜ್ಞರು. ಸ್ವಾಗತ ಹಿರೇಗೌಡ ತಮಗೆ ಒಂದು ಡಿಬೇಟ್ಗೆ. ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್ ತಮಗೆ ಒಂದು ಡಿಬೇಟ್ಗೆ. ಕೋಟೆಪ್ಪ ಮರಾಡಿ ಅವರು, ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಏನಿಸ್ತು ನಿಮಗೆ ಈ ಕಾಕ್ರೋಚ್ ಪಾರ್ಟಿ ಅವರೆಲ್ಲ ಸೇರಿಕೊಂಡು ಈ ನೀಟ್ ಬಗ್ಗೆ ಒಂದು ಧ್ವನಿ ಎತ್ತಿ ಯಾರ್ಯಾರು ಉಪವಾಸ ಕೂತ್ಕೋತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಪಾರ್ಲಿಮೆಂಟ್ ಚಲೋ ಮಾಡ್ತಾ ಇದ್ದಾರೆ, ನಿಮ್ಗೆ ಅನಿಸಿದ್ದೇನು ಈ ಸಂದರ್ಭದಲ್ಲಿ?
CJP ಶುರು ಆದಾಗ ಅವರೊಂದು ಏನೊಂದು ವಿಚಾರವನ್ನು ಇಟ್ಕೊಂಡು ಹೊಂಟಿದ್ರು ಮತ್ತು ಯಾವ ಕಾರಣಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ರು ಅದನ್ನೆಲ್ಲವೂ ಕೂಡ ನಾವು ಕೂಡ ಮೆಚ್ಕೊಳ್ತಾ ಬಂದ್ವಿ. ತದನಂತರ ಏನಾಯಿತು, ನೀಟ್ ಪರೀಕ್ಷೆ ಲೀಕ್ ಆದ ತಕ್ಷಣ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದು ಇದು ರೂಪ ಬೇರೆ ಆಗ್ತಾ ಹೋಗ್ತು. ಅಲ್ಲಿ ಬೇರೆ ಬೇರೆ ಥರದ ವ್ಯಕ್ತಿಗಳು ಬರೋಕ್ಕೆ ಶುರು ಆದರು. ಯಾವುದೋ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಇನ್ವಾಲ್ವ್ ಆಗಿದ್ದವ್ರು ಬರೋಕ್ಕೆ ಶುರು ಮಾಡಿದ್ರು, ಯಾವುದೋ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟಿಗಳಲ್ಲಿ ತೊಡಗಿಕೊಂಡವರು ಬರೋಕ್ಕೆ ಶುರು ಮಾಡಿದ್ರು, ದೇಶ ವಿರೋಧಿ ಹೇಳಿಕೆ ಕೊಟ್ಟಂಥ ಮತ್ತು ಅವರನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲವೊಂದಿಷ್ಟು ಯೂತ್ಸ್ಗಳು ಬರೋಕ್ಕೆ ಶುರು ಮಾಡಿದ್ರು. ಹೀಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಡೆದಂಥ ಹೋರಾಟದ ಅದು ರೂಪನೇ ಬದಲಾಗ್ತಾ ಹೋಯಿತು. ಆಗ ಮತ್ತು ABVP ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾವು ಕೂಡ NTA ಡೈರೆಕ್ಟರ್ ರಾಜೀನಾಮೆ ಕೊಡಬೇಕು ಮತ್ತು ಧರ್ಮೇಂದ್ರ ಪ್ರಧಾನ ಕೂಡ ರಾಜೀನಾಮೆ ನೈತಿಕ ಹೊಣೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಡಬೇಕು, ಈ ಥರ ಮುಖ ಮುಚ್ಕೊಂಡು ಓಡಾಡೋದು ಸರಿಯಲ್ಲ ಅಂತೇಳಿ ನಾವು ಕೂಡ ಎಕ್ಸ್ನಲ್ಲಿ ಏನಂದ್ರೆ ಒಂದು ದೇಶಾದ್ಯಂತ ಹೋರಾಟ ಮಾಡಿದ್ದೀವಿ. ಈ ದೇಶದಲ್ಲಿ ABVP ನೀಟ್ ವಿಚಾರದಲ್ಲಿ ಉಸಿರಾಡ್ತಾ ಇರಲಿಲ್ಲ, ಉಸಿರಾಡಿದೆ, ಹೋರಾಟ ಕೂಡ ಮಾಡಿದೆ. ನಾನು ಕೂಡ ಅದೇ ಕೇಳಿಸ್ಕೊಳ್ಳಿ ಕೋಟೆಪ್ಪ, ನೀವು ಕೇಳಿಸ್ಕೊಂಡಿದ್ದೀನಿ, ನಾನು ನೋಡಿದ್ದೀನಿ ABVP ಹೋರಾಟಗಳು ನೀಟ್ ವಿಚಾರದಲ್ಲಿ ಏನು ಮಾಡಿದ್ರಿ ಅಂತ ಹೇಳಿ. ಇದೇ CJP ಇಷ್ಟು ಹೋರಾಟ ಮಾಡೋವರೆಗೂ ABVP ಸ್ಟ್ರಾಂಗ್ ಆಗಿದ್ದು ಕೆಲಸ ಮಾಡಿದ್ದಿದ್ರೆ CJP ಅವಶ್ಯಕತೆನೇ ಬರ್ತಾ ಇರಲಿಲ್ಲ ಅಲ್ವಾ? ಏನು ಮಾಡ್ತಾ ಇದ್ರಿ ನೀವು? ಹೋರಾಟ ಮಾಡಿದ್ದೀವಿ, ಆ NTP ಲೀಡ್ರ್ ಯಾರು ರಾಜೀನಾಮೆ ಕೊಟ್ಬಿಡಿ ಅಂತ ಕೇಳಿದ್ದೀವಿ ಅಂದರೆ ಅಲ್ಲಿಗೆ ಮುಗೀತಾ? ಕೇಂದ್ರ ಸರ್ಕಾರದ ವಿಂಗ್ ಅಲ್ವಾ ನೀವು? ಕೇಂದ್ರ ಸರ್ಕಾರದ ಭಜನಾ ಮಂಡಳಿ ಅಲ್ವೇನ್ರಿ ಮತ್ತೆ ಅಲ್ವಾ ನೀವು? ಹೇಳಿ ನೀವು ಮತ್ತೆ ಬಿಜೆಪಿ ಮತ್ತು ABVP ಮಧ್ಯೆ ಯಾವುದೇ ರೀತಿಯ ಪಾಲಿಟಿಕ್ಸ್ ಇಲ್ಲ. ಮತ್ತೆ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ನೀವು? ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಯಾಕೆ ಮಾಡಲಿಲ್ಲ ನೀವು? ಪ್ರತಿಭಟನೆ ಮಾಡಿದೆ. ಎಲ್ಲಿ ಮಾಡಿದಿರಿ ಮತ್ತೆ? ಈಗ ಇಲ್ಲಿ CJP ಕೇಳಿಸ್ಕೊಳ್ಳಿ, ಅಲ್ಲ ಸರ್, ನೀವು ಕೇಳಿಸ್ಕೊಳ್ರಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈಗ CJP ಪ್ರತಿಭಟನೆ ಮಾಡಿದ್ರಿ, ಜನಗಳಿಗೆ ದಾರಿ ಗೊತ್ತಾಗ್ತಿಲ್ಲ, ವಿದ್ಯಾರ್ಥಿಗಳಿಗೆ ದಾರಿ ಗೊತ್ತಾಗಲಿಲ್ಲ. 22,80,000 ಚಿಲ್ಲರೆ ಜನ ಎಕ್ಸಾಮ್ ಬರೆದುಬಿಟ್ರು, ಕ್ವಶನ್ ಪೇಪರ್ ಲೀಕ್ ಆಯಿತು, ಯಾರೂ ಆಶ್ರಯ ಇಲ್ಲ. ಕಾಂಗ್ರೆಸ್ಸು ದೊಡ್ಡ ಪ್ರತಿಭಟನೆ ಮಾಡಲಿಲ್ಲ, ABVPದು ಪ್ರತಿಭಟನೆ ಮಾಡಿದೆ, ಸರ್ಕಲಲ್ಲೆಲ್ಲ ಕೂತಿದ್ದೆ, ಎರಡೆರಡು ಮೆಣಬತ್ತಿ ಹಚ್ಚಿಬಿಟ್ಟಿದ್ದೆ, ನಾನು ಜೋರ ಆಗ್ರಹ ಮಾಡಿಬಿಟ್ಟೆ, ನಮಗೆ ಕೇಳಿಸ್ತಿಲ್ಲ. ಫೈನ್, ಅವರಿಗೆ ಒಂದು ಆಶ್ರಯ ಕಾಣಿಸ್ತಿಲ್ಲ. ಅದೇ ಸಂದರ್ಭದಲ್ಲಿ CJI ಏನೋ ಹೇಳಿದ್ದಾರೆ, ಕಾಕ್ರೋಚ್ಗಳು ಕೆಲಸ ಇಲ್ಲ ಅಂತ ಹೇಳಿದ್ರು, ಒಂದು ಪಾರ್ಟಿ ಹುಟ್ಟಾಕದ ಅಭಿಜಿತ್ ದೀಪ್ಗೆ. ಹುಟ್ಟಾಕಿದ ತಕ್ಷಣ ಜನಕ್ಕೆ ಆ ಮನುಷ್ಯನಲ್ಲಿ ಒಂದು ವಿಶ್ವಾಸ ಕಾಣಿಸ್ತು. ಇದೇ ನಿಮ್ಮ ಬೊಗಳೆ ಭಾಷಣಗಳು, ನಿಮ್ದು ಅದೇ ನಾಲಿಗೆಗಳು, ಅದೇ ಭಜನೆ ಮಂಡಳಿಗಳು, ಅದೇ ಮಾತುಗಳು ಕೇಳಿ ರೋಸೋಗಿದ್ದಂತಹ ಭಾರತದ ವಿದ್ಯಾರ್ಥಿ ಮತ್ತು ಜನಕ್ಕೆ ಅವನೇನೋ ಹೊಸ ಭರವಸೆಯ ಕಂಡ, ಒಬ್ಬ ಟಾರ್ಚ್ ಬೇರರ ಕಂಡ, ಒಬ್ಬ ವಿಷಲ್ ಬ್ಲೋವರ ಕಂಡ, ಅವನ ಹಿಂದೆ ಹೋದರು. ನೀವೆಲ್ಲ ಏನು ಮಾಡ್ತಾಯಿದ್ರಿ? ಆಗ ನೀವುಗಳು ಮಾಡಬೇಕಾಗಿದ್ದ ಕೆಲಸ ಅವನು ಮಾಡಿದ ತಕ್ಷಣ ಅವನೊಬ್ಬ ಆ್ಯಂಟಿ ನ್ಯಾಷನಲ್ ಎಲಿಮೆಂಟು, ಅವನು ಆ್ಯಂಟಿ ಹಿಂದೂ, ಅವನು ಆ್ಯಂಟಿ ಮೋದಿ. ಸರಿ ರೀ, ಪುಲ್ವಾಮಾನು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟಿನೇ, ಪಹಲ್ಗಾಮು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟಿನೇ. ಏನು ಕಡ್ದು ಕಟ್ಟೆ ಹಾಕಿದಿರಿ ಎಲ್ಲರೂ? ಅದೆಲ್ಲ ಅದನ್ನ ಆ್ಯಂಟಿ ನ್ಯಾಷನಲ್ ಅಲ್ಲ ನಿಮಗೆ. ಇಲ್ಲಿ ಪ್ರತಿಭಟನೆ ಇದ್ದ, ಅವನಂತ ಹೇಳಿಕೆ ಕೊಟ್ಟುಬಿಟ್ಟ, ಅವ್ನು ಹಿಂದೂ ಇದೆ, ಒಂದು ಜನರಲ್ ಸ್ಟಿಕ್ಕರ್ ಫ್ಯಾಕ್ಟ್ರಿ ಇಟ್ಕೊಂಡ್ಬಿಟ್ಟಿದ್ದೀರಿ. ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಸಾಕು, ಇಶ್ಯೂ ಹೇಳಿ ನನಗೆ, ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಸತ್ಯನ ಸುಳ್ಳ? ಅಭಿಜಿತ್ ದೀಪ್ಗೆ ಆದರೂ ಮಾಡಲಿ, CJP ಆದರೂ ಮಾಡಿ, ಇನ್ಯಾವನಾದರೂ ಮಾಡ್ಕೊಳ್ಳಿ, ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸತ್ಯನ ಸುಳ್ಳ? ವಿದ್ಯಾರ್ಥಿ ಪರವಾಗಿ ನೀವೇನು ಮಾತಾಡಿದ್ರೆ ಹೇಳಿ ನನಗೆ. ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡಿದ್ದೀವಿ ಸರ್. ಮತ್ತು ಜೊತೆಗೆ ಧರ್ಮೇಂದ್ರ ಪ್ರಧಾನಗಳು ಕೂಡ ಒಂದು ಡೆಲಿಗೇಷನ್ ಹೋಗಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳ ಕೈವಾಡ ತುಂಬ ನಡೀತಾ ಇದೆ. ಜೊತೆಗೆ ಅಲ್ಲಿರ್ತಕ್ಕಂಥ NTA ಏನು ಡೈರೆಕ್ಷನ್ ಕ್ವಶನ್ ಪೇಪರ್ ತೆಗೆಯುವಂಥ ಟೀಮ್ ಇರುತ್ತೆ, ಟೀಮಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಆಗ್ತಾ ಇದ್ದಾರೆ, ಅಧಿಕಾರಿಗಳು ಲಂಚ ತಗೊಂಡು ಈ ಥರದ್ದೆಲ್ಲ ಕೃತಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕೂಡ ಒಂದು ವಿದ್ಯಾರ್ಥಿ ಸಂಘಟನೆ ನಾವು ಒಂದು ಟೀಮ್ ಮಾಡ್ಕೊಂಡು ನಾವು ರಿಸರ್ಚ್ ಮಾಡಿ ಮಿನಿಸ್ಟ್ರಿಗಳಿಗೆ ಕಳಿಸ್ಕೊಡುವಂಥ ಕೆಲಸ ಮಾಡಿದ್ವಿ. ಮತ್ತು ಅವ್ರನ್ನ ಅಮಾನತು ಮಾಡಬೇಕು ಅಂತೇಳಿ ಎಷ್ಟೋ ಹೋರಾಟ ಮಾಡಿದ್ದೀವಿ. ನೈತಿಕ ಹೊಣೆಯನ್ನು ಹೊತ್ಕೊಂಡು ನಾವು ಧರ್ಮೇಂದ್ರ ಪ್ರಧಾನ್ ಅವ್ರನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳಿ ಸರ್. ನಾವೇನು ಪೊಲಿಟಿಕಲ್ ವಿಂಗ್ ಅಲ್ಲ, ನಾವು ಹತ್ತು ಸತಿ ಹೇಳ್ತೀವಿ. ನಮಗೆ ಸ್ಟೂಡೆಂಟ್ ಪರವಾಗಿ ಸ್ಟೂಡೆಂಟ್ ಇಶ್ಯೂ ಏನೇ ಇದ್ರೂ ಕೂಡ ನಾವು ನರೇಂದ್ರ ಮೋದಿ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೀವಿ, ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಕೂಡ ಹೋರಾಟ ಮಾಡ್ತೀವಿ. ನಾವು ಯಾವುದೇ ರೀತಿಯ ಯಾರನ್ನು ಸಮರ್ಥನೆ ಮಾಡ್ಕೊಳ್ಳ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನ್ಯಾಯ ಕೊಡ್ತೀರಿ, ಅದನ್ನ ಹೇಳಿ. ಕೋಟೆಪ್ಪ ಅವರೇ, ಅರ್ಜಿ ನಾನು ಬರಿತೀನಿ, ಇವಾಗ ನಾನು ಬರಿತೀನಿ, ಬನ್ನಿ. ಈಗ ನಾವು 4 ಜನ ಅರ್ಜಿ ಬರೆದ್ಬಿಟ್ಟು ಕೊಟ್ಬಿಡ್ತೀವಿ. ಹಿಂಗೆ ಎಲ್ಲ ಧರ್ಮೇಂದ್ರ ಪ್ರಧಾನ್ ಸರಿ ಇಲ್ಲ, ಇದೆಲ್ಲ ತುಂಬ ತಪ್ಪಾಗಿದೆ, ನೀಟಲ್ಲಿ ಕ್ರಮಗಳಾಗಬೇಕು ಅಂತ ಹೇಳಿ ಹೋಗ್ಬಿಟ್ಟು 4-5 ಜನ ಹೋಗಿ ಡೆಲ್ಲಿಗೆ ಹೋಗ್ಬಿಟ್ಟು ನಾನು ಕೊಟ್ಬಿಡ್ತೀನಿ. ಅಷ್ಟೇನಾ? ಹೋರಾಟ ಮುಗಿತಾ ಅಲ್ಲಿಗೆ? ಪರಿಹಾರಗೋಸ್ಕರ ಹೋರಾಟ ಮಾಡ್ತೀವಿ. ತಾತ್ಕಾಲಿಕ ಪರಿಹಾರ ಏನು? ಕಂಪ್ಯೂಟರ್ ಮುಖಾಂತರ ಪರೀಕ್ಷೆಗಳನ್ನು ಬರೆಯುವಂತ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ತುಂಬಾ ದೇಶದ ಭವಿಷ್ಯ ಅಂತೇಳಿ ನಾವು ಯುವಕರನ್ನ ಕರಿತೀವಿ, ಮಕ್ಕಳನ್ನ ಕರಿತೀವಿ. ಹಿಂಗಾಗಿ ಅವ್ರಿಗೋಸ್ಕರ ನಾವು ಇಡೀ ಸೈನ್ಯದ ಬಳಸ್ಕೊಂಡ್ರೆ ಎಲಿಮೆಂಟ್ಸ್ ಅಂದ್ರಲ್ಲ CJP ಏನು ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಎಲ್ಲ FIR ಫೈಲ್ ಮಾಡ್ತಾರೆ ನೀವು ABVP ಅವರು? ನಿಮ್ಮ ಬೈಲ್ ಬಂತಲ್ಲ CJP ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಂತ ಹೇಳಿ. ಆಯ್ತು, ಕೇಳಿಸ್ಕೊಳ್ಳಿ ನಿಮಿಷ. ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅವ್ರಾಗ್ಬಿಡ್ಲಿ, ಒಬ್ಬರನ್ನು ಬಿಡಬೇಡಿ, ಅದರಲ್ಲಿ ಒಬ್ಬರನ್ನು ಬಿಡಬೇಡಿ, ಬಿಡಬೇಡಿ. ಹಂಗಂದ ಮಾತ್ರಕ್ಕೆ ನೀಟ್ ಸುಳ್ಳು, ಇದು ಪ್ರತಿಭಟನೆ ಮಾಡ್ತಾರೆ ಎಲ್ಲರೂ ಸುಳ್ಳು,
ಇಲ್ಲಿ ಆಂಟಿ ನ್ಯಾಷನಲ್ ಅಂದರೆ ಆ ಇಡೀ ಒಂದು ಪ್ರತಿಭಟನೆಯನ್ನು ಹೈಜಾಕ್ ಮಾಡೋ ಸಲುವಾಗಿ ಅಲ್ಲಿರೋ ಎಲ್ಲರ ಹಣೆ ಮೇಲೂ ಆಂಟಿ ನ್ಯಾಷನಲ್ ವಾರ್ ಪೂರ್ತಿ ಐಡಿಯಾಲಜಿಕಲ್ ವಾರ್ ಆಗಿ ನಡೀತಾ ಇದೆ. ಕೇಂದ್ರ ಸರ್ಕಾರದ ರೈಟಿಸ್ಟ್ ಮತ್ತು ಲೆಫ್ಟಿಸ್ಟ್ಗಳ ಮಧ್ಯೆ ನಡೀತಾ ಇರತಕ್ಕಂಥ ಪ್ಯೂರ್ ಐಡಿಯಾಲಜಿಕಲ್ ವಾರ್ ಸರ್ ಇದು. ಇದೇನು ನೋಡಿ ನಾನು ಬೇರೆ ನಿಮಿಷ ಕೋಟೆಪ್ಪ ಅವರೇ, ನನಗೆ ಇವತ್ತು ನಂಗೆ ಲೆಫ್ಟಿಸ್ಟ್ ಅಂದ್ರೆ ಗೊತ್ತಿಲ್ಲ ರೀ. ಅಲ್ಲ ಸರ್ ನಾನು ಹೇಳ್ತೀನಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನನಗೆ ಇವತ್ತು ಈ ನಿಮಿಷ ನನಗೆ ಇವತ್ತು ಲೆಫ್ಟಿಸ್ಟ್ ಅಂದ್ರೆ ನನಗೆ ಗೊತ್ತಿಲ್ಲ. ನನಗೆ ಪೂರ್ತಿ ಅದ್ರ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಲೆಫ್ಟಿಸ್ಟ್ಗಳದ್ದು ಐಡಿಯಾಲಜಿಕಲ್ ವಾರ್ ಅಂತ ಹೇಳಿದ್ರಲ್ಲ, ಯಾವ ಐಡಿಯಾಲಜಿಕಲ್ ವಾರು, ವಾಟ್ ಈಸ್ ರೈಟಿಸ್ಟ್, ವಾಟ್ ಈಸ್ ಲೆಫ್ಟಿಸ್ಟ್? ನನಗೆ ಲೆಫ್ಟಿಸ್ಟ್ ಅಂದರೆ ಫಸ್ಟ್ ಹೇಳಿ. ಲೆಫ್ಟಿಸ್ಟ್ ರೈಟಿಸ್ಟ್ ಮಧ್ಯೆ ನೀವು ಹೇಳಿದ ಕೇಳ್ತಾ ಇದ್ದೀನಿ. ನನಗೆ ಇವತ್ತು ನಮ್ಮ ಜನಗಳಿಗೆ ನ್ಯಾಷನಲಿಸ್ಟ್ ಸೆಕ್ಯುಲರಿಸಮ್ ಈ ಎಲ್ಲ ಇದಕ್ಕೋಸ್ಕರ ವ್ಯಾಖ್ಯೆಗಳು ಸ್ಪೆಷಲ್ ನನಗೆ ಲೆಫ್ಟಿಸ್ಟ್ ಅಂತ ಹೇಳಿ ಗಂಟೆಗಟ್ಟಲೆ ಮಾತಾಡ್ತೀನಿ. ನಾನೇ ಗಂಟೆಗಟ್ಟಲೆ ಮಾತಾಡ್ತೀನಿ, ಕೇಳಿಸ್ಕೊತೀರಾ? ಅದೇ ಸರ್ ನಾನು ಅದೇ ಅಲ್ಲಲ್ಲ, ನಿಮಗೆ ಆ ವರ್ಡ್ ನಾನು ಬಳಸ್ತಿಲ್ಲ. ವಿದ್ಯಾರ್ಥಿಗಳ ಬಗ್ಗೆ ನೀವು ಕೂಡ ಅದಕ್ಕೆ ಪರಿಹಾರವಾಗಿ ಏನು ಕಂಡುಕೊಳ್ಳಬೇಕಾಗಿರ್ತಕ್ಕಂಥ ನೀವು ಹೇಳಿಲ್ಲ. ಅದಕ್ಕೆ ಪರಿಹಾರವಾಗಿ ನೀವೇ ಒಂದಷ್ಟು ಉದಾಹರಣೆಗಳು ನೋಡಿ. ನಾನು ಹೇಳ್ತೀನಿ. ಅಲ್ಲ ನೀವು ಬರೇ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಎರಡು ವಾಕ್ಯದಲ್ಲಿ ಉತ್ತರಿಸಿ ಕೋಟೆಪ್ಪ ಅವರೇ, ನಾವು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಧ್ಯಮದಲ್ಲಾಗಿ ಒಬ್ಬ ಎಡಿಟರ್ ಇನ್ ಚೀಫ್ ಆಗಿ ಏನೇನು ನಮ್ಮ ಮಿತಿಯ ಮ್ಯಾಕ್ಸಿಮಮ್ ಏನೇನು ಮಾಡಬಹುದೋ ಎಲ್ಲವನ್ನು ಮಾಡಿದ್ದೀನಿ. ನಿಮಗೆ ಪುರ್ಸೊತ್ತಿದ್ರೆ ಆ ನೀಟು ಯಾವತ್ತು ಕ್ವಶನ್ ಪೇಪರ್ ಲೀಕ್ ಆಯ್ತಲ್ಲ ಅವತ್ತಿಂದ ಯೂಟ್ಯೂಬಲ್ಲಿ ನಂದೆಲ್ಲ ಸರಣಿ ಇದೆ, ಚೆಕ್ ಮಾಡ್ಕೊಂಡು ಬನ್ನಿ. ನಿಮಗೆ ಪುರ್ಸೊತ್ತಿದ್ರೆ ನೀವು ಲೆಫ್ಟಿಸ್ಟ್ ಅಂತ ಹೇಳಿದ್ರಲ್ಲ, ವಾಟ್ ಈಸ್ ಲೆಫ್ಟಿಸ್ಟ್ ಅಂತ ನನಗೆ ಹೇಳಿ. ಏನು ಲೆಫ್ಟಿಸ್ಟ್? ಪರ್ಟಿಕ್ಯುಲರ್ ಆಗಿ ಸೆಂಟೆನ್ಸ್ ಫ್ರೇಮ್ ಮಾಡಕ್ಕೆ ನೋಡ್ರಿ, ಹಂಗಲ್ರಿ ಕೋಟೆಪ್ಪ ಅವರೇ, ಸ್ವಲ್ಪ ವಿದ್ಯಾವಂತರ ತರ ಕಾಣಿಸ್ತಾ ಇದ್ದೀರಿ. ಅಲ್ಲ ಸರ್ ನೋಡಿ ಇಲ್ಲಿ ಕೇಳಿ, ಸ್ವಲ್ಪ ಅಕ್ಷರ ಕಲ್ತವ್ರ ತರ ಕಾಣಿಸ್ತಾ ಇದ್ದೀರಿ. ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ನನಗೆ ಲರ್ನಿಂಗ್ ತರ ಕಾಣಿಸ್ತಾ ಇದ್ದೀರಿ. ಲೆಫ್ಟಿಸ್ಟ್ ರೈಟಿಸ್ಟ್ ಸೆಂಟೆನ್ಸ್ ಫ್ರೇಮ್ ಮಾಡಕ್ಕಂತ ನಾನು ಬಂದಿಲ್ಲ. ವಿದ್ಯಾರ್ಥಿಗಳ ಪರವಾಗಿ ನಾನು ಇದೀನಿ. ನೀವು ನನಗೆ ಕ್ವೆಶ್ಚನ್ ಮಾಡಿ, ನಾನು 100 ಕ್ವೆಶ್ಚನ್ ಮಾಡಿ ಸರ್. ನಾನು ವಿದ್ಯಾರ್ಥಿಗಳ ಪರವಾಗಿ ಇರೋದು 100 ಕ್ವೆಶ್ಚನ್. ಒಂದು ನಿಮಿಷ, ನಿಮ್ಮ ಬಾಯಲ್ಲಿ ನ್ಯಾಷನಲಿಸ್ಟು, ನಿಮ್ಮ ಬಾಯಲ್ಲಿ ಆಂಟಿ ನ್ಯಾಷನಲಿಸ್ಟು, ನಿಮ್ಮ ಬಾಯಲ್ಲಿ ಲೆಫ್ಟಿಸ್ಟು ರೈಟಿಸ್ಟು ಬಂತು. ನಾನು ಕೇಳಿದ್ನೇ ಹೊರತು ನಾನು ಲೆಫ್ಟಿಸ್ಟ್ ಬಗ್ಗೆ ಭಾಷಣ ಮಾಡ್ತೀನಿ ನೀವು ಕೇಳಿದ್ ನಾನು ಹೇಳಿಲ್ಲ. ಅಲ್ಲ ಸರ್, ಆಂಟಿ ನ್ಯಾಷನಲ್ ದರ್ಶನ್ ನನ್ನ ಪಾಯಿಂಟ್ ಇದೆ ಇಲ್ಲಿ. ಏನಂದ್ರೆ ಇದೊಂದು ಜಾಡ್ಯ ಇದೆ ನಮ್ಮ ದೇಶದಲ್ಲಿ. ಪ್ರಶ್ನೆ ಕೇಳೋರಿಗೆ ನಾನು ಹೇಳ್ತೀನಲ್ಲ, ಒಬ್ಬ ಆಂಟಿ ನ್ಯಾಷನಲಿಸ್ಟು ಅವನಿದ್ರೆ ಅವನು ಹಿಡಿದು ಅವನ ಅಪರಾಧ ಪ್ರೂವ್ ಮಾಡಿ ನೇಣಿಗೆ ಹಾಕಿ ನಾನು ಸಪೋರ್ಟ್ ಮಾಡ್ತೀನಿ. ಅದಕ್ಕೆ ಒಬ್ಬರಿಗೆ ಲೆಫ್ಟಿಸ್ಟ್ ಮೀನಿಂಗ್ ಗೊತ್ತಿಲ್ಲ, ರೈಟಿಸ್ಟ್ ಮೀನಿಂಗ್ ನೆಟ್ಟಿಗೆ ಇವ್ರು ತಿಳ್ಕೊಂಡಿಲ್ಲ. ನ್ಯಾಷನಲಿಸ್ಟ್ ಅಂದರೆ ಏನು ಅಂತ ಗೊತ್ತಿಲ್ಲ. ನೀಟ್ ಎಕ್ಸಾಮ್ ಬರೆದರೆ 22 ಲಕ್ಷ ಜನ ಆಂಟಿ ನ್ಯಾಷನಲ್ಸ್ ಏನ್ರಿ ಇಲ್ಲಿ? ನ್ಯಾಷನಲಿಸ್ಟ್ಗಳು ತಾನೇ ಈ ದೇಶದ ಎಕ್ಸಾಮ್. ಒಂದು ನಿಮಿಷ ಸುಮ್ಮನಿರಬೇಕು. 22,80,000 ಜನ ಎಕ್ಸಾಮ್ ಬರೆದ್ರಲ್ಲ, ಈ ದೇಶ ಡಾಕ್ಟರ್ ಆಗಬೇಕು ಅಂತ ಕನಸ್ಕೊಂಡು ಎಕ್ಸಾಮ್ ಬರೆದವರು ಅವ್ರೆಲ್ಲ ಆಂಟಿ ನ್ಯಾಷನಲ್ ಆಗ್ಲಿಕ್ಕಿಲ್ಲ. ಅವ್ರಿಗೊಂದು ದಾರಿ ಕಾಣಿಸ್ತಿಲ್ಲ ರೀ. ನಾನು ನಿಮ್ಮ ಪಾರ್ಟಿನೂ ಸೇರಿಸಿ ಹೇಳ್ತೀನಿ, ಆಮ್ ಆದ್ಮಿನೂ ಸೇರಿಸಿ ಹೇಳ್ತೀನಿ. ಲೇಟರ್ ನೀವು ಜಾಯ್ನ್ ಆಗಿದ್ದೀರಿ, ಆ ಪ್ರತಿಭಟನೆ ಜಾಯ್ನ್ ಆಗಿದ್ದೀರಿ, ಒಳ್ಳೆ ಬೆಳವಣಿಗೆ ಅದು ಇರಲಿ. ಏನೋ ಕಾಣಿಸ್ತಿಲ್ಲ. ಅಭಿಜಿತ್ ದೀಪ್ಗೆ ಏನೋ ಇನ್ಸ್ಟಾಗ್ರಾಮಲ್ಲಿ ಶುರು ಮಾಡಿಕೊಂಡ್ರು, ಆಗೋಯ್ತು. ಏನು ರೀ ಈ ಸ್ಟಿಕ್ಕರ್ ಫ್ಯಾಕ್ಟ್ರಿಗಳು? ಅವನು ಆ್ಯಂಟಿ ನ್ಯಾಷನಲ್ಲು, ಬೇಜಾನ್ ಜನ ಇದ್ದಾರೆ, ಅವನು ಎಂಥ ಸ್ಟೇಟ್ಮೆಂಟ್ ಗೊತ್ತಾ ಇವನ ರೀ. ನೀಟ್ ಬಗ್ಗೆ ಮಾತಾಡ್ರಿ, ಎಕ್ಸಾಮ್ ಬಗ್ಗೆ ಮಾತಾಡ್ರಿ. ಅಲ್ಲಿ ಯಾವನೋ 3-4 ಜನ ಮಾತಾಡಿದ ತಕ್ಷಣ ಎಲ್ಲರೂ ಅವ್ರಿಗೆ ಸೇರಿಸ್ಬಿಡ್ತೀರೇನ್ರಿ? ಅವನೊಬ್ಬ ಹೇಳ್ತಾನೆ, ಇವತ್ತು ಕಲ್ಲು ತುಂಬಿದ ಚೀಲಗಳನ್ನಲ್ಲಿ ಇಟ್ಟಿದ್ರು ಸರ್, ನಾವೇ ಪೊಲೀಸರು ಕೊಟ್ಟಿದ್ದೀವಿ ಅದನ್ನ ಅಂತ. ಅದೇ ವಕ್ತಾರ ಮಾತಾಡ್ತಾನೆ CJP ಅವನು. ಏನು ಮಾಡಬೇಕು ಇದಕ್ಕೆ? ಈ ಸ್ಟಿಕ್ಕರ್ ಫ್ಯಾಕ್ಟ್ರಿಯಿಂದ ನಿಮಗೂ ಆಚೆ ಬರೋಕ್ಕಾಗಿಲ್ಲ, ಆಮ್ ಆದ್ಮಿಯವ್ರಿಗೂ ಆಗಲಿಲ್ಲ ರೀ. ಇವ್ರದ್ದೊಂದು ಸ್ಟಿಕ್ಕರ್ ಫ್ಯಾಕ್ಟ್ರಿ ಬ್ರ್ಯಾಂಡ್ ಇದೆಯಲ್ಲ. ಕ್ವಶನ್ ಕೇಳಿ, ದರ್ಶನ್ ಲೆಫ್ಟಿಸ್ಟ್, ದರ್ಶನ್ ಆಂಟಿ ನ್ಯಾಷನಲಿಸ್ಟ್, ದರ್ಶನ್ ಪೇಶಾವರ ಮೂಲದವನು, ದರ್ಶನ್ಗೆ ಎಲ್ಲಿ ಫಂಡ್ ಆಗಿದೆ ಗೊತ್ತಾ? ಇದೊಂದು ರೋಗ, ನಮ್ಮ ದೇಶದ ಒಂದು ದೊಡ್ಡ ಜಾಡ್ಯ ಇದು. ಯಾರೇ ಕ್ವಶನ್ ಕೇಳಿ ಇವ್ರಿಗೆ ಹೆಂಗೆ ಬರುತ್ತೆ ಅಂದರೆ, CIA-ಗೂ ಇವ್ರ ಹತ್ರ ಅಷ್ಟು ಮಾಹಿತಿ ಇಲ್ಲ ಈ ದೇಶದಲ್ಲಿ, CBI-ಗೂ ಇಲ್ಲ ರೀ. ಇಮ್ಮಿಡಿಯೇಟ್ ಹೇಳ್ತಾರೆ ಅಂದರೆ ಆ ಸ್ಥಳದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಇವನು ಆಂಟಿ ನ್ಯಾಷನಲ್, ಇವನು ಲೆಫ್ಟಿಸ್ಟ್. ಇವ್ರು ಯಾರಿಗೂ ಲೆಫ್ಟಿಸ್ಟ್ದು 104 ಸಾಲು ಹೇಳೋಕ್ಕೆ ಯೋಗ್ಯತೆಗಳಿಲ್ಲ ಇವ್ರುಗಳಿಗೆ. 4 ಸಾಲು ಹೇಳ್ಬೇಕು ನಂಗೆ ಲೆಫ್ಟಿಸ್ಟ್ ಅಂದರೆ. ಸಮಾನತೆ ಲೆಫ್ಟಿಸ್ಟ್ ಹೇಳುತ್ತೆ, ನಾನು ಲೆಫ್ಟಿಸ್ಟ್ ಆಗಬೇಕು ಅಂತ ಅಲ್ಲ. ಸಮಾನತೆ ಹೇಳುತ್ತೆ, ಆಸ್ತಿ ಸಮಾನವಾಗಿ ಎಲ್ಲ ಸಿಗಬೇಕು ಅಂತ ಹೇಳುತ್ತೆ, ನ್ಯಾಯ ಸಿಗಬೇಕು ಎಲ್ರಿಗೂ ಅಂತ ಹೇಳುತ್ತೆ. ಇದು ಲೆಫ್ಟಿಸ್ಟ್ನ ಮೂಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಂಗಂದ್ರೆ ಲೆಫ್ಟಿಸ್ಟ್ ಅಂದ್ರೆ ಸೊ ಇಲ್ಲಿ ಏನು ಮಾಡಬೇಕು ಇವಾಗ? ಇದಕ್ಕೆ ಈ ರೋಗಕ್ಕೆ ಏನು ಮಾಡಬೇಕು? ಈ ಬ್ರ್ಯಾಂಡ್ ಫ್ಯಾಕ್ಟ್ರಿ ಇಟ್ಕೊಂಡು ಬರ್ತಾರಲ್ಲ ಸ್ಟಿಕ್ಕರ್ದು, ಈ ರೋಗಗಳಿಗೆ ಏನು ಮಾಡಬೇಕು? ಅಲ್ಲಿಗೆ ಬರ್ತೀನಿ ಸರ್. ಮೊದಲಿಗೆ ಇವತ್ತು ಹೋರಾಟ ಮಾಡ್ತಾ ಇರೋ ಎಲ್ಲ ಮಕ್ಕಳು ಭಾರತ ಮಾತೆಯ ಮಕ್ಕಳು. ನೀವು ಯಾಕೆ ಅವರು ಎಡ ಬಲ ಸೆಂಟರ್ ಅಂತ ಡಿವೈಡ್ ಮಾಡ್ಕೊಂಡು ಆ ಮಕ್ಕಳ ಬದುಕಿಗೆ ಕೊಳ್ಳಿ ಇಟ್ಟು ಆಗಿದೆ. ಮಂಡಿ ಊರಿ ಇವತ್ತು ಇವರೇನೋ ಅಂದ್ರು, ಧರ್ಮೇಂದ್ರ ಪ್ರಧಾನ್ಗೆ ಡೆಲಿಗೇಟ್ಸ್ ಹೋಗಿದ್ದಾರಂತೆ. ಆತನೇ A1 ಆರೋಪಿ, ಆತನೇ ಅಕ್ಯೂಸ್, ಆತನೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. 21 ಜನರ ಕೊಲೆಗೆ ನೇರವಾದಂಥ ಹೊಣೆ ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಸರ್, ನಿಮ್ಮ ಮಾತಿಗೆ ಪೂರಕವಾಗಿ ನಾನು ಹೇಳ್ತೀನಿ ಸರ್, ಐ ನೆವರ್ ಇಸ್ ಟು ಯೂಸ್ ದೀಸ್ ಕೈಂಡ್ ಆಫ್ ವರ್ಡ್ಸ್. ಈ ಒಂದು ಒಬ್ಬ ಥರ್ಡ್ ಕ್ಲಾಸ್
ಒಬ್ಬ ಥರ್ಡ್ ಕ್ಲಾಸ್ ಮಹೇಶ್ ವಿಕ್ರಮ್ ಹೆಗಡೆ ಅನ್ನುವಂಥ ಥರ್ಡ್ ಕ್ಲಾಸ್ ಬಿಡಿ, ಬೇರೆ ಒಂದು ಬರವಣಿಗೆ ಬರ್ದಿದ್ದಾನೆ. ಆ ಹೋರಾಟಗಾರರು ಭಯೋತ್ಪಾದಕರಂತೆ ಸರ್. ಇವನ ಮನಸ್ಸಲ್ಲಿ ಭಯೋತ್ಪಾದಕನೇನು ತುಂಬಿರೋದ್ರಿಂದ ನಾ ಈ ಮೂಲಕ ಆಗ್ರಹ ಮಾಡ್ತೀನಿ, ಅದ್ಯಾವುದೋ ಪೋಸ್ಟ್ ಕಾರ್ಡ್ ಅಂತೆ, ರಾಜ್ಯದ ಗೃಹ ಸಚಿವರು ಮೊದಲು ಅದನ್ನ ಒದ್ದು ಒಳಗಡೆ ಹಾಕ್ಬೇಕು. ಅವ್ರು ಭಯೋತ್ಪಾದಕರಾದ್ರೆ, ಅವ್ರು ಭಯೋತ್ಪಾದಕರ ಇದ್ರೆ ಈ ದೇಶದ ಗೃಹ ಸಚಿವರು ಏನಾದ್ರು ಮಣ್ ತಿಂತಾ ಇದಾರ, ಅಲ್ಲಿ ಏನಾದ್ರು ಆಂಟಿ ನ್ಯಾಷನಲಿಸ್ಟ್ ಬಂದಿದ್ದಾರೆ ಅಂತಂದ್ರೆ. ಪುಲ್ವಾಮಾ ಬಂದ್ರು ಏನು ಮಾಡಕ್ಕಾಗಿಲ್ಲ ಬಿಡ್ರಿ ಇವರು. ಪುಲ್ವಾಮಾ ಪಹಲ್ಗಾಮಲ್ಲಿ ಬಂದ್ರು ಏನು ಮಾಡಕ್ಕಾಗಿಲ್ಲ. ಇನ್ನೆಲ್ಲೋ ಅಂದ್ಬಿಟ್ಟು ಇವ್ರೆಲ್ಲ ಮಾಡ್ತಾರೆ. ಬಂದವನು ಅವನು ಯಾವನೋ ಅಕ್ತರ್ದು ಅಣ್ಣನ ಮಗಂದು ಇದು ಸತ್ತಾಗ ಅಲ್ಲಿಗೆ ಹೋಗಿ ಮಣ್ಣಾಗ್ತಾ ಇದ್ದಾನೆ. ಅವ್ನು ಹೆಂಗ್ ಬಂದ ಹೆಂಗ್ ಹೋದ ಅನ್ನೋದು ಗೊತ್ತಿಲ್ಲ ಸರ್. ಹಂಗ್ ರಾಜೀನಾಮೆ ವಿಚಾರಗಳಿಗೆ ಹೋದ್ರೆ 728 ಜನರನ್ನ ಕೊಂದ್ರಲ್ಲ ಕೃಷಿಕರನ್ನ, ಅದ್ರಲ್ಲಿ ಕೃಷಿ ಸಚಿವ ರಾಜೀನಾಮೆ ಕೊಡ್ಬೇಕಿತ್ತು. ಪುಲ್ವಾಮಾ ಅದ್ರ ವೈಫಲ್ಯಕ್ಕೆ ಅಥವಾ ಪಹಲ್ಗಾಮ್ ವೈಫಲ್ಯಕ್ಕೆ ಗೃಹ ಸಚಿವ, ರಕ್ಷಣಾ ಸಚಿವ ರಾಜೀನಾಮೆ ಕೊಡ್ಬೇಕಿತ್ತು. ಅಥವಾ ಇವತ್ತು ನೀಟ್ ವಿಚಾರದಲ್ಲಿ ನಮ್ಮ ದೇಶದ ಶಿಕ್ಷಣ ಸಚಿವ ರಾಜೀನಾಮೆ ಕೊಡ್ಬೇಕಿತ್ತು. ಇದಕ್ಕೆಲ್ಲ ಮೂಲ ಕಾರಣ ಈ ದೇಶದಲ್ಲಿ ಪ್ರಧಾನಿ ಹುದ್ದೆನಲ್ಲಿ ಆ ಕಡೆ ನಾಯ್ಡು ಮತ್ತೆ ನಿತೀಶ್ನ ಇಟ್ಕೊಂಡು ಕೂತಿದಾರಲ್ಲ ಜೋಕರ್ ಆಗಿ ಸರ್ಕಾರ ನಡೆಸ್ತಾ, ಈ ದೇಶದ ಪ್ರಧಾನಿಯವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಲೇಬೇಕು. ಹಿರೇಗೌಡ್ರೆ, ಒಂದು ನಮ್ಮ ವ್ಯವಸ್ಥೆಯಲ್ಲಿ ಹೇಗಾಗಿದೆ ಅಂದರೆ, ನಾನು ಕೋವಿಡ್ ಟೈಮಲ್ಲೂ ಇದ್ರ ಬಗ್ಗೆ ನಾನು ಮಾತಾಡಿದ್ದೆ, ತುಂಬ ಜೋರಾಗಿ ಮಾತಾಡಿದ್ದೆ. ನಾನು ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ವೈದ್ಯಕೀಯ ಶಿಕ್ಷಣ ಅನ್ನೋ ಒಂದು ವಿಚಾರ ಇದೆಯಲ್ಲ, ತುಂಬ ಟಫ್ ಮಾಡಿಬಿಟ್ಟಿದ್ದಾರೆ, ತುಂಬ ಕಬ್ಬಿಣದ ಕಡಲೆ ಮಾಡಿಬಿಟ್ಟಿದ್ದಾರೆ. ಇದೊಂದು 5 ಕೋಟಿ ಇರಬೇಕು, 1 ಕೋಟಿ ದುಡ್ಡು ಇರಬೇಕು, 2 ಕೋಟಿ ಇರಬೇಕು, ನೀವು ಆಮೇಲೆ ಚೆನ್ನಾಗಿ ಸಂಪಾದನೆ ಮಾಡಬಹುದು ಅಂತೇಳಿ. ಯುಕ್ರೇನ್ ಅನ್ನೋ ಒಂದು ದೇಶದಲ್ಲಿ, ಒಂದು ಪುಟ್ಟ ದೇಶದಲ್ಲಿ 25 ಲಕ್ಷಕ್ಕೆ ವಿತ್ ಹಾಸ್ಟೆಲ್ ಫೆಸಿಲಿಟಿ ಒಬ್ಬ ವ್ಯಕ್ತಿ ಡಾಕ್ಟರ್ ಆಗಬಹುದು. ನಮ್ಮಲ್ಲಿ ಮಾತ್ರ ಅದೊಂದು ದೊಡ್ಡ ಕಬ್ಬಿಣದ ಕಡಲೆ ಮಾಡಿ ಸ್ಕೇಲ್ ಮೇಲೆ ಸ್ಕೇಲ್ ಇಟ್ಟು ಒಟ್ಟು ಒಂದು ಪಾಸ್ ಆಗಬಾರ್ದು ಅಂತೇಳಿ. ಕಾರಣ ಏನು ಹೇಳಿ? ಸೀಟ್ಗಳು ಜಾಸ್ತಿ ಮಾಡೋ ಯೋಗ್ಯತೆಗಳಿಲ್ಲ ಈ ಸರ್ಕಾರಗಳಿಗೆ. ಯಾವ ಸರ್ಕಾರ ಆದರೂ ಇದೇ ಮಾತೆ ನಂದು. ದಕ್ಷಿಣದಲ್ಲಿ ಇರೋ ಸೀಟ್ಗಳನ್ನ ಉತ್ತರದವ್ರು ಕಬಳಿಸ್ಕೊಂಡು ಕೂತಿದ್ದಾರೆ. ಅಲ್ಲಿ ಕಾಲೇಜ್ ಕಟ್ಟಲ್ಲ, ಇಲ್ಲಿ ಬಂದು ನಮ್ಮ ಸೀಟ್ಗಳು ಕಬಳಿಸ್ಕೊಂಡು ನಮ್ಮ ಮಕ್ಕಳಿಗೆ ವಿನಾಕಾರಣ ಸ್ಕೇಲ್ ಮಾಡೋದು. ಈ ಪೋಲ್ ವಾಲ್ಟಲ್ಲಿ ರೈಸ್ ಮಾಡ್ತಾ ಇರ್ತಾರಲ್ಲ ಬಾರ್ನ, ಹಂಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದರ ಆಚೆಗೆ ಒಂದು ಮಿಡ್ಲ್ ಕ್ಲಾಸು ಪೋಷಕರಿಗೆ ಒಂದು ಆಸೆ, ನನ್ನ ಮಗ ಡಾಕ್ಟರ್ ಆಗಿಬಿಡಲಿ, ನನ್ನ ಮಗಳು ಡಾಕ್ಟರ್ ಆಗಲಿ. ಟ್ಯೂಷನ್ 5 ಲಕ್ಷ ಅಂತೆ, ಪರವಾಗಿಲ್ಲಪ್ಪ ಅದು ನೀಟಿತು, 5 ಲಕ್ಷ ಆದರೂ ನಾನು ಓದಿಸ್ತೀನಿ, 4 ಲಕ್ಷ ಆದರೂ ಓದಿಸ್ತೀನಿ ಅಂತೆಲ್ಲ ಆಸೆ ಇಟ್ಕೊಂಡು ಬಂದರೆ, ಆ ಮಕ್ಕಳು 1 ವರ್ಷ ಖುದ್ದು ಹೋಗಿರ್ತಾರಲ್ಲ, ಓದಿ 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 ಒಂದು ಕ್ವೆಶ್ಚನ್ ಪೇಪರ್ ಲೀಕ್ ಆಗೋಯ್ತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಆಘಾತ ಇಲ್ಲ. ಇದರ ಮಧ್ಯೆ ಆ ಮಕ್ಕಳು, ಅವರ ಪೋಷಕರು ನಮ್ಮ ದೇಶದಲ್ಲಿ ಆ್ಯಂಟಿ ನ್ಯಾಷನಲ್ಸ್ ಆಗ್ತಾರೆ, ಆ್ಯಂಟಿ ಹಿಂದೂಗಳಾಗ್ತಾರೆ, ಆ್ಯಂಟಿ ರಾಮ ಆಗ್ತಾರೆ, ಆ್ಯಂಟಿ ಮೋದಿ ಆಗ್ತಾರೆ, ಆ್ಯಂಟಿ ಭಾರತ ಆಗ್ತಾರೆ. ಅವರು ಪಾಕಿಸ್ತಾನದವರು ಆಗ್ತಾರೆ, ಬಾಂಗ್ಲಾದವರು ಆಗ್ತಾರೆ, ಮತ್ತು ಇನ್ಯಾವುದೋ ಇಸ್ಲಾಮಾಬಾದ್ ಒಟ್ಟಲ್ಲಿ ಮುಸ್ಲಿಂ ಕಂಟ್ರಿಗಳು ಯಾವುದಾದ್ರೂ ಇದ್ದರೆ ಎಲ್ಲ ಅಂಟಿಸ್ಬಿಡ್ತಾರಲ್ಲ. ಎಷ್ಟರ ಮಟ್ಟಿಗೆ ಸರಿ? ಶಿಕ್ಷಣ ತಜ್ಞರಾಗಿ ಹೇಳಿ ಸರ್ ನನಗೆ. ಸರ್, ಈಗ ನೀಟ್ ಬಂದಿದ್ದು ಒಂದು ಸರ್ಕಾರದಲ್ಲಿ, ನಡೆಸ್ತಾ ಇರೋದು ಇನ್ನೊಂದು ಸರ್ಕಾರದಲ್ಲಿ. ಈಗ ನಾನು ಒಬ್ಬ ಶಿಕ್ಷಣ ತಜ್ಞನಾಗಿ ಯಾವುದೋ ಸರ್ಕಾರನ ಬೈಯೋದು, ಅವ್ರು ತಂದು ಅವರು ಮಾಡಿದ್ದು ಇವ್ರು ಮಾಡಿದ್ದು ಅನ್ನೋದಕ್ಕಿಂತನೂ ಈಗಿರೋ ವ್ಯವಸ್ಥೆನ ಹೇಗೆ ಸರಿ ಮಾಡಬೇಕು ನಾವು. ಈಗ ತಪ್ಪುದಾರಿಲಿ ಹೋಗ್ತಾ ಇದೆ. ದಕ್ಷಿಣ ಭಾರತದವರಿಗೆ ಪೂರ್ಣ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಆಗಿದೆ. ಅವ್ರು ಎಷ್ಟೋ ದುಡ್ಡನ್ನ ಖರ್ಚು ಮಾಡಿ ಬೇರೆ ಬೇರೆ ಕಡೆ ಹಾಸ್ಟೆಲ್ಲು ಅಥವಾ ರೆಸಿಡೆನ್ಷಿಯಲ್ ಕಾಲೇಜ್ನ ಹುಡುಕಿ ಮಾಡಿಸ್ತಾ ಇದ್ದಾರೆ. ಅಂಥವ್ರಿಗೆ ಮೊದಲನೇ ಪರೀಕ್ಷೆನಲ್ಲಿ ಕಷ್ಟಪಟ್ಟು 600-650 ಅಂಕ ತಗೊಂಡಿದ್ದಾರೋ, ಇವತ್ತು ಪ್ರತಿಷ್ಠೆಗೋಸ್ಕರ 450-430 ಅಂಕಗಳಿಗೆ ಬಂದು ಇಳಿದು ಮಕ್ಕಳ ಪರಿಸ್ಥಿತಿ ಏನಾಗಿದೆ. ಅದರೊಳಗಡೆ ನಾನು ಒಬ್ಬ, ನನ್ನ ಮಗನೂ ಸಹ ನೀಟ್ ಎಕ್ಸಾಮ್ ಬರೆದಿದ್ದಾನೆ. ಇವತ್ತು ಅವನೂ ಸಫರ್ ಪಡ್ತಾ ಇದ್ದಾನೆ. ಅವನು ಏನಾಯಿತು ಅಂದರೆ, ಈ ನೀಟ್ ಎಕ್ಸಾಮೇ ಬೇಡಪ್ಪ ನನಗೆ, ಏನು ಈಗ ಅಷ್ಟೊಂದು ಕಷ್ಟಪಟ್ಟು ಈಗ ಮತ್ತೆ ಕಷ್ಟಪಡ್ಬೇಕನ್ನೋ ಒಂದು ಮನಸ್ಥಿತಿಗೆ ಹೋಗಿದ್ದಾನೆ. ಇದೆಲ್ಲ ಇಟ್ಕೊಂಡು ಈಗ ಒಂದು ಈ ಪರಿಸ್ಥಿತಿನಲ್ಲಿ ರಾಜಕೀಯದವರು, ಇವರು BJP-ಯವರು, ಇವರು ಕಾಂಗ್ರೆಸ್ನವರು, ಅವ್ರು ಬೈಕೊಳ್ಳಿ ರಾಜೀನಾಮೆ ಕೊಡಿಸ್ತೀನಿ, ನಮಗೋದಕ್ಕೂ ಸಂಬಂಧ ಇಲ್ಲ. ಈ ಮಕ್ಕಳ ಮನಸ್ಥಿತಿಗೆ ಈ ಮನಸ್ಥಿತಿಗೆ ಹೋಗಿದ್ದಾರಲ್ಲ ಮಕ್ಕಳು, ಪ್ರಾಣ ಕಳ್ಕೊಳ್ಳೋ ಮನಸ್ಥಿತಿಗೆ ಹೋಗಿದ್ದಾರೆ. ಫ್ಯಾಮಿಲಿಯವರು ಡಿಸಪಾಯಿಂಟ್ ಆಗಿದ್ದಾರೆ. ಇವ್ರಿಗೆಲ್ಲ ಯಾರು ಜವಾಬ್ದಾರಿ? ಇವಾಗ ಈಗ ಪೇಪರ್ ಔಟ್ ಆಯಿತು, ಈಗ ಧರ್ಮೇಂದ್ರ ಪ್ರಸಾದ್ ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲರಿಗೂ ಸಮಾಧಾನ ಆಗೋಗುತ್ತಾ? ಈಗ ನಮ್ಮ ಕರ್ನಾಟಕ ಸರ್ಕಾರ ತಮಿಳುನಾಡು ಸರ್ಕಾರ ಥರ ಯಾಕೆ ಸ್ಟ್ಯಾಂಡನ್ನು ತಗೊಂಡು ನಮಗೆ ನೀಟ್ ಬೇಡ ಅಂತ ಅಂದ್ಬಿಟ್ಟು ವಿಧಾನಸಭೆಯಲ್ಲಿ ಅಪ್ರೂವ್ ಮಾಡಿಸಿ ಅದನ್ನು ಸರ್ಕಾರಕ್ಕೆ ತಿಳಿಸ್ಬಾರ್ದು, ಸೆಂಟ್ರಲ್ ಗೌರ್ಮೆಂಟ್ಗೆ ತಿಳಿಸ್ಬಾರ್ದು? ಹಂಗಾರೆ ಸೆಂಟ್ರಲ್ ಗೌರ್ಮೆಂಟೇ ಎಲ್ಲ ಕಂಪ್ಲೀಟು ಇಡೀ ದೇಶದ ಕಂಟ್ರೋಲ? ಹಂಗೆ ರಾಜ್ಯ ಸರ್ಕಾರಗಳಿಗೆ ಬೆಲೆ ಇಲ್ವಾ? ದಕ್ಷಿಣ ಭಾರತದ ಎಲ್ಲ ರಾಜ್ಯ ಸರ್ಕಾರಗಳು ಒಂದ್ ಕಡೆ ನಿಂತು ನಮ್ಗೆ ನೀಟ್ ಎಕ್ಸಾಮ್ ಬೇಡ, ನಮ್ದು ಏನಿದೆ ನಮ್ಮ ಕರ್ನಾಟಕ CET ಇವತ್ತು ಏನೋ ರಾಜ್ಯದಾದ್ಯಂತ ಮಾದರಿಯಾಗಿದೆ, ದೇಶದಲ್ಲಿ ಮಾದರಿಯಾಗಿದೆ. ನಮ್ಮ ಕರ್ನಾಟಕ ಸೀಟ್ ನಮ್ಗೆ ಬಿಟ್ಬಿಡಿ,
ಅವ್ರದ್ದು ಏನು ಸೆಂಟ್ರಲ್ ಗೌರ್ಮೆಂಟು ಮೆಡಿಕಲ್ ಕಾಲೇಜಸ್ ಇದೆ 15% ಏನು ಎಲ್ಲರನ್ನು ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅವ್ರು ಮಾಡ್ಕೊಳ್ಳಿ ಅವ್ರಿಗೆ. ಸರ್ ಹಿಂದಿ ಬೆಲ್ಟ್ನವ್ರಿಗೆ ಉದ್ಧಾರ ಮಾಡಕ್ಕೆ ನಮ್ಮ ದಕ್ಷಿಣ ರಾಜ್ಯಗಳು 100% ಅದ್ರ ಬಗ್ಗೆ ಹಿಂದಿ ಬೆಲ್ಟ್ನವ್ರು ಉದ್ಧಾರ ಮಾಡಕ್ಕೆ ನಮ್ಮ ದಕ್ಷಿಣ ರಾಜ್ಯಗಳು ಬದುಕಿರೋದು ಇವತ್ತಿಗೆ. ಕಾಲೇಜ್ ಕಟ್ಸ್ಕೊಂಡು ಅವ್ರು ಸೀಟ್ ಕೊಟ್ಕೊಂಡು ಕೂತಿರೋದು. ಸರ್ ಈಗ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಕರ್ನಾಟಕಕ್ಕೆ ಜಾಸ್ತಿ ಮೆಡಿಕಲ್ ಸೀಟ್ಸ್ ಇದೆ. ಕರ್ನಾಟಕದಲ್ಲಿ ಜಾಸ್ತಿ ಮೆಡಿಕಲ್ ಸೀಟ್ಸ್ ಇದೆ. ಕರ್ನಾಟಕದ ಪಾಲ್ ಜಾಸ್ತಿ ಇಲ್ಲ, ಅದ್ರಲ್ಲಿ ಕರ್ನಾಟಕದ ಪಾಲ್ ಜಾಸ್ತಿ ಇಲ್ಲ, ಸೀಟ್ ಜಾಸ್ತಿ ಇದೆ. ಅದ್ರಲ್ಲಿ 15% ಬೇರೆಯವ್ರು ತಗೋತಾರೆ. ಕರೆಕ್ಟ್. ಈಗ ಸತತವಾಗಿ 4 ವರ್ಷದಿಂದನೂ ಎಲ್ಲರೂ ಹೇಳ್ತಾರೆ ಪೇಪರ್ ಔಟ್ ಆಯ್ತು, CBI ತನಿಖೆ ಕೊಟ್ಟರು ಇಷ್ಟು ಮಾತ್ರ ಸಿಕ್ಕಿದ್ರು ಅಂದ್ರೆ ಅವ್ರು ಅಷ್ಟು ಜನ ಸಿಕ್ಕಿದ್ರೆ, ಒಂದು 50 ಜನ ಸಿಕ್ಕಿದ್ರೆ ಅದು 500 ಜನಕ್ಕೆ ಹೋಗಿರುತ್ತೆ. ಆ 500 ಜನ ನಮ್ಮ ಕರ್ನಾಟಕ ಸೀಟಿಗೆ ಬರ್ತಾರೆ. ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಷ್ಟಪಟ್ಟು ಓದಿರ್ತಾರೆ. ಇದು ಅನ್ಯಾಯ. ಅದಕ್ಕೆ ನಾನು ರಾಜ್ಯ ಸರ್ಕಾರನೂ ಒತ್ತಾಯ ಮಾಡೋದು, ಬೇಡ ನೀಟ್ ಸಿಸ್ಟಮ್ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಕೊಳ್ಳಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಬೇಡ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಬಸವರಾಜ್ ಧಾರವಾಡ ನಮ್ಮ ಜಾಯ್ನ್ ಆಗಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಬಸವರಾಜ್ ತಮಗೆ ಒಂದು ಡಿಬೇಟ್ಗೆ. ನಾನು ಎಕ್ಸೆಲ್ PU ಕಾಲೇಜು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಒಂದೇ ಒಂದು ಬ್ರೇಕ್ ಆದ್ಮೇಲೆ ಎಕ್ಸೆಲ್ PU ಕಾಲೇಜ್ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಬಸವರಾಜ್, ಒಂದು ಪ್ರಶ್ನೆ ಇದೆ ನಂದಿಲ್ಲಿ. ಏನಂತ ಹೇಳಿದ್ರೆ, ಇಂಥ ಒಂದು ವಿಚಾರಗಳು ಬಂದಾಗ ಈ ಸೆಲೆಕ್ಟಿವ್ ಆಗೋದು, ತನಗೆ ಯಾವುದು ಬೇಕೋ ಅಲ್ಲಿ ಹೋರಾಟಗಳು ಮಾಡೋದು, ತನಗೆ ಬೇಡದಿದ್ದಾಗ ಬೇಡ ಅಂತ ಹೇಳೋದು, ಅವ್ರಿಗೊಂದು ಸ್ಟಿಕ್ಕರ್ಗಳು. ನನಗೆ ಇನ್ನೇನು ಬೇಜಾರಿಲ್ಲ. ನೀಟ್ ಅನ್ನೋದು ಶಿಕ್ಷಣ ತಜ್ಞರಿದ್ದಾರೆ, ಅವ್ರ ಮಗ ಕೂಡ ನೀಟು ಅಭ್ಯರ್ಥಿ ಇದ್ದ, ಆಕಾಂಕ್ಷಿ ಇದ್ದ. ಆ ಹುಡುಗ ಅವನಿಗೆ ಸುಸ್ತಾಗ್ಬಿಡ್ತಾರೆ ರೀ. ಇದು ಅವ್ರ ಮಗನ ಮಾತ್ರ ನಾನು ಹೇಳ್ತಿಲ್ಲ, ಯಾರೇ ಓದಲಿ ನೀಟಿಗೆ ಅಂತೇಳಿ 18 ಗಂಟೆ 19 ಗಂಟೆ ಬೇರೆ ಬದುಕೇ ಇರಲ್ಲ ಅವ್ರಿಗೆ. ಬೇರೆ ಅಪ್ಪ ಅಮ್ಮದು ಏನು ಕೆಲಸ ಹೇಳಿ? ಬೆಳಗ್ಗೆ 4 ಗಂಟೆಗೆ ಎದ್ದೇಳು, ಟೀ ಕುಡಿತಿರಿಂದ ಟೀ ಮಾಡಿಕೊಡು, ಅವ್ನಿಗೆ ಏನಾರ ಸಬ್ಜೆಕ್ಟ್ಸ್ ಮೆಟೀರಿಯಲ್ಸ್ ತಂದುಕೊಡು, ಅವ್ನು ಸ್ವಲ್ಪ ವಾಕಿಂಗ್ ಮಾಡಪ್ಪ, ಸ್ವಲ್ಪ ಏನಾರ ತಿನ್ನೋ, ಬೆಳಗ್ಗೆಯಿಂದ ಏನೂ ತಿಂದಿಲ್ವಲ್ಲೋ, ತಲೆ ಸುದ್ದು ಬರುತ್ತೆ ಕಣೋ, ಈ ಉಪಚಾರ, ಟ್ಯೂಷನ್ ಕರ್ಕೊಂಡು ಹೋಗು. ಸೊ ಇಷ್ಟೆಲ್ಲ ಆಗಿದ್ದಾಗ ನಾವು ಈ ಹೋರಾಟದಲ್ಲೂ ಕೂಡ ಈ ಬೆಂದ ಮನೆ ಗಳ ಇರಿಯೋ ಕೆಲಸ ಮಾಡ್ತಾ ಇದ್ದೀವಲ್ಲ, ಹೌ ಫಾರ್ ಇಟ್ ಈಸ್ ಗುಡ್ ಅಂತ ಹೇಳಿ. ಬೆಂದ ಮನೆ ಅದು, ಆ ಮಕ್ಕಳ ಮನೆಗಳು ಬೆಂದು ಹೋಗಿವೆ ಇವತ್ತು. ಅಲ್ಲಿ ಆಂಟಿ ಎಲಿಮೆಂಟ್ ಇದ್ದ ಅವ್ರ ಸ್ಟೇಟ್ಮೆಂಟ್ ಗಮನಿಸಿದ್ರೆ ಸರ್, ಪ್ರಕಾಶ್ ರಾಜ್ ಹೆಂಗೆ ಹೇಳಿದಾಗ ಗೊತ್ತಾ ಸರ್, ಅರುಂಧತಿ ರಾಯ್ ಏನು ಮಾತಾಡಿದ್ರು ಗೊತ್ತಾ ಸರ್, ಇವರೆಲ್ಲ ಸೇರ್ಕೊಂಡು ಸರ್ ಪ್ಯೂರ್ಲಿ ಆಂಟಿ ನ್ಯಾಷನಲ್ ಸರ್, ಇದು ಫಂಡಿಂಗ್ ಸರ್, ಇದು ಪಾಕಿಸ್ತಾನ ಪೇಶಾವರಿಂದ ಟ್ರಕ್ಕಲ್ಲಿ ದುಡ್ಡು ಬಂದಿದ್ದು ನಾನೇ ಕಣ್ಣಾರೆ ಕಂಡೆ ಸರ್ ಅಂತ ಮಾತಾಡ್ತಾರಲ್ಲ. ಇದಕ್ಕಿಂತ ಲಜ್ಜೆಗೇಡಿತನ ಇನ್ನೊಂದು ಇದೆಯಾ ನಮ್ಮ ದೇಶದಲ್ಲಿ? ಸರಿ ಸರ್, ಇದ್ರಾ ಒಬ್ಬರನ್ನೂ ಬಿಡಬೇಡಿ, ಅದರಲ್ಲಿ ಆ ಎಲಿಮೆಂಟ್ಗಳು ನಿಜವಾಗ್ಲೂ ಇದ್ದರೆ ನಾನೇ ಜೊತೆಗೆ ನಿಂತ್ಕೋತೀನಿ, ಬಿಡಬೇಡಿ, ಪಾಯಿಂಟ್ ಔಟ್ ಮಾಡಿ, ಇವನು ಇಂಥ ಕ್ಯಾಂಡಿಡೇಟ್ ಹೇಳಿ ಮಾಡಿ. ಅಂದರೆ ಯಾರು ಪಂಜಾಬ್ ರೈತರು ಬಂದುಬಿಟ್ರೆ ಖಲಿಸ್ತಾನಿಗಳು, ಅವರು ಪಾಕಿಸ್ತಾನ ಬೆಂಬಲಿತರು, ಅವನು ಅಂತ ದೊಡ್ಡ ದೊಡ್ಡ ಕಾಸಿದೆ, ಇದು ಕಾರ್ಗಳಿದೆ. ಅದೇ ಒಟ್ಟಿನಲ್ಲಿ ಯಾರು ಕೇಂದ್ರದ ವಿರುದ್ಧ ಮಾತಾಡ್ತಾನೋ ಅವನಿಲ್ಲ ಖಲಿಸ್ತಾನಿ ಆಗಿರಬೇಕು, ಇಲ್ಲ ಪಾಕಿಸ್ತಾನಿ ಆಗಿರಬೇಕು, ಇಲ್ಲ ಅರ್ಬನ್ ನಕ್ಸಲ್ ಆಗಿರಬೇಕು, ಇಲ್ಲ ಲೆಫ್ಟಿಸ್ಟ್ ಆಗಿರಬೇಕು. ಒಟ್ಟಿನಲ್ಲಿ ಪ್ರತಿಭಟನೆ ಮಾಡುವವನು ಈ ದೇಶದ ಪ್ರಜೆ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ನರೇಟಿವ್ ಓಕೆನಾ? ಇದು ಬರೀ ಪ್ರತಿಭಟನೆ ಅಲ್ಲ ಸರ್, ನೀವು ಇನ್ನೂ ಏನು ವಿರುದ್ಧವಾಗಿ ಮಾತಾಡಿದ್ರೆ ಸಾಕು, ಅಲ್ಲಿಗೆ ನೀವು ಇಂಟರ್ನ್ಯಾಷನಲ್ ಆಗ್ಬಿಡುತ್ತೆ. ಪ್ರತಿಭಟನೆ ತುಂಬಾ ದೂರ ಆಯ್ತು. ದೊಡ್ಡ ಮಾತಾಡೋಕೆ ಮಾಡಕ್ಕೆ ಅಷ್ಟೊಂದು ಧೈರ್ಯ ಬೇಕು. ಕರೆಕ್ಟ್. ಇವತ್ತು ನಾನು ಕಳೆದ 20 ದಿವಸಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಕಳೆದ 3 ದಿವಸದಿಂದ ನಾನು ಫ್ರೀಡಮ್ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಇದ್ದೀನಿ. ಸುಮಾರು ಪೊಲಿಟಿಕಲ್ ಆಕ್ಟಿವಿಟೀಸ್ ಅಲ್ಲಿ ನಾನು ಕಳೆದ 12 ವರ್ಷದಿಂದ ಇದ್ದೀನಿ. ಪ್ರೊಟೆಸ್ಟ್ಗಳನ್ನು ನೋಡಿದ್ದೀನಿ, ಹಲವಾರು ಪ್ರೊಟೆಸ್ಟ್. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಡಿಬೇಟ್ಗೆ ನಾನು ಮೋರ್ ದೆನ್ ಆಮ್ ಆದ್ಮಿ ಪಾರ್ಟಿ ಆಸ್ ಅ ಪೇರೆಂಟ್ ನಾನೊಂದು ಮಾತು ಹೇಳಕ್ಕೆ ಬಯಸ್ತೀನಿ. ಸರ್ ಹೇಳ್ದಂಗೆ ನನ್ನ ಮಗನು ಇವತ್ತು 10th ಓದ್ತಾ ಇದ್ದಾನೆ. ನಮ್ಮ ಅಪ್ಪ ಅಮ್ಮಂದ್ರಿಬ್ರು ನಾವು ಇಬ್ರು ಯೋಚನೆ ಮಾಡೋದಷ್ಟೇ, ಅವನಿಗೆ ಸರಿಯಾಗಿ ಮಾಡ್ತಾ ಇದ್ದಾನ, ಈ ವರ್ಷ ಏನು ಎಕ್ಸಾಮ್ ಬರುತ್ತೆ, ನೆಕ್ಸ್ಟ್ ಏನು ಬರುತ್ತೆ, ಅವ್ನು ಯಾವ ರೀತಿ ತಯಾರಿ ಆಗಬೇಕು, ಅಕ್ಟೋಬರ್ ಏನು, ಫೆಬ್ರವರಿ ಏನು, ನವಂಬರ್ ಏನು, ಡಿಸೆಂಬರ್ ಏನು, ಮತ್ತೇನಾದ್ರು ಚೇಂಜ್ ಆಯ್ತಾ, ಆನ್ಲೈನಲ್ಲಿ ಏನಾದ್ರು ಬೇರೆ ಬಂತಾ, ಎಕ್ಸಾಮ್ ಕ್ವಶನ್ ಪೇಪರ್ಗಳಿದಾವ. ಇದನ್ನೇ ಆಬ್ವಿಯಸ್ಲಿ ಎಲ್ಲ ಪೇರೆಂಟು ಮಾಡೋದಿದೆ. ಯಾಕಂದರೆ ಭಾರತದಲ್ಲಿ ಎಜುಕೇಷನ್ನಿಂದ ಒಂದು ಜನ್ರೇಷನ್ನೇ ಚೇಂಜ್ ಆಗ್ಬೋದು ಅನ್ನೋಂಥ ಒಂದು ಪ್ರಸ್ತುತಿ ಇದೆ. ಸೊ ಆಗಿರುವಂಥ ಕಾಳಜಿ ಇದ್ದಾಗ ನಾವು ಇವತ್ತು 2-3 ದಿವಸದಿಂದ ನೀವು ಅಲ್ಲಿ ನೋಡಿದರೆ ಪ್ರೊಟೆಸ್ಟಲ್ಲಿ, ಇವ್ರು ಯಾರು ರಾಜಕಾರಣ ಮಾಡುವಂಥ ಹುಡುಗರಲ್ಲ ಸರ್. ನಿಜವಾಗ್ಲೂ ತಪಸ್ಸು ಮಾಡಿ ಮಾಡಿ ಅಲ್ಲಿ ಒಬ್ಬರು ವ್ಯಕ್ತಿ ಬಂದಿದ್ರು, ಪೋಷಕರು ಬಂದಿದ್ರು. ಆ ಪೋಸ್ಟರ್ಲಿ ಇದ್ದಾನಲ್ಲಪ್ಪ, ಅವ್ನು ನನ್ನ ಮಗ ಅಪ್ಪ ಸತ್ತೋಗಿದ್ದಾನೆ, ಅವನ ಅಪ್ಪ ನಾನು ಅಂತ, ನಾನು ಪ್ರತಿಭಟನೆಗೆ ಬಂದಿದ್ದೀನಿ ಅಂದರು. ಅವ್ರನ್ನೂ ನಾವು ಒಂದು ಸ್ಟಿಕ್ಕರ್ ಅಂಟಿಸ್ಬಿಡೋಣ ಅವ್ರ ತಲೆ ಎಲ್ಲ. ಸರ್ ಇವತ್ತು ಅಲ್ಲಿ ನೀವು ನೋಡಿದರೆ ಎಂಥ ಮಕ್ಕಳು ಅಂದರೆ ಅವ್ರ ಪಾಪ ಸರ್, ನಾನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ, 1 ಗಂಟೆ ಅಥವಾ ಅಟ್ಲೀಸ್ಟ್ ನಾನು ಕೊಡಬೇಕು ಅಂತ ಬಂದಿದ್ದೀನಿ ಅಂತ ನಾನು ಎಷ್ಟು ಜನರ ಜೊತೆ ಇಂಟ್ಯಾಕ್ಟ್ ಮಾಡಿದೆ. ನೀನೇನು ಮಾಡ್ತಾ ಇದೆಯಪ್ಪ, ಯಾಕೆ ನನ್ನ ಕಡೆಯಿಂದ 1 ಗಂಟೆ ಟೈಮ್ ನಾನು ಈ ಪ್ರತಿಭಟನೆ ಕೊಡಬೇಕು, ನಾನು ಪ್ರತಿಭಟನೆ ದಾಖಲಿಸಬೇಕು. ಅಲ್ಲಿ ನಂದು ಎಷ್ಟೊಂದು ಸ್ನೇಹಿತರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಅವ್ರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಏನಪ್ಪಾ ಅಂದ್ರೆ, ಪ್ರತಿಭಟನೆಗಳಾದಾಗ ಹಲವಾರು ಪಕ್ಷಗಳು, ಆರ್ಗನೈಸೇಷನ್ಗಳು ಅಲ್ಲಿ ಸ್ಪಾನ್ಸರ್ ಊಟ ತಿಂಡಿ ಮಾಡ್ತಾರೆ. ಇದಕ್ಕೆ ಅದು ಇಲ್ಲ. ಹುಡುಗರು ಕಡಲೆ ಬೀಜ, ಚುರುಮುರಿ ತಿನ್ಕೊಂಡು ದಿವಸಾನ್ಗಂಟ್ಲೆ ಇದ್ದಾರೆ ಸರ್ ಅಲ್ಲಿ. ಎಲ್ಲೆಲ್ಲೋ MP ಇಂದ, UP ಇಂದ, ಬೆಂಗಳೂರಿಂದ ಓದೋರು ಸಹಿತ ಅಲ್ಲಿ ಹುಡುಗರು ಇದ್ದಾರೆ.
ಪೇಶಾವರ್, ಲಾಹೋರ್ ಯಾರು ಇರಲಿಲ್ವಾ ಇದರಲ್ಲಿ? ಕರಾಚಿ, ಸಿಕ್ಕಿಲ್ಲ ಸರ್ ನಮ್ಗೆ, ಮುಲ್ತಾನ್ ಅವ್ರು ಯಾರು ಸಿಕ್ಕಿಲ್ಲ. ಇಲ್ಲ, ಇಸ್ಲಾಮಾಬಾದ್. ಸೊ ಇದನ್ನ ಪ್ರಶ್ನೆ ನನಗೆ ಮೋರ್ ದೆನ್ ಸರ್ಕ್ಯಾಸಮ್, ಐ ಆಮ್ ವರಿಡ್ ದ್ಯಾಟ್ ನಮ್ಮ ನಾಯಕರುಗಳು ಇವತ್ತು ಐ ಡೋಂಟ್ ಕೇರ್, ಐ ಮೀನ್ ವರ್ಸ್ಟ್ ಪ್ರಧಾನಮಂತ್ರಿ ಒಂದು ಪದಕ್ಕೆ ನನಗೆ ಮರ್ಯಾದೆ ಇದೆ, ಆದರೆ ವ್ಯಕ್ತಿಗೆ ಇವತ್ತು ಕಿಂಚಿತ್ತಾದ ಇದ್ದಷ್ಟು ಮರ್ಯಾದೆ ಇವತ್ತು ಆ ವ್ಯಕ್ತಿ ಕಳ್ಕೊಂಡಿದ್ದಾನೆ. ನಾನು ಏಕವಚನದಲ್ಲಿ ಮಾಡೋಕ್ಕೂ ನಾನು ಇನ್ನು ಮುಂದೆ ಇವತ್ತು ಮಾತಾಡಲ್ಲ. ನಮ್ಮ ಗೃಹ ಮಂತ್ರಿ ಇವತ್ತು ಏನ್ ಮಾಡಿದ್ರು ಸರ್ ತಪ್ಪು? ಆ ಹುಡುಗರು ಏನ್ ಮಾಡಿದ್ರು? ಏನ್ ನಿಮ್ ಕಾರ್ ಕಲ್ಲೆಸ್ದಿದ್ರಾ? ಏನಲ್ಲಿ ಬೀದಿಗೆ ಬಂದಿದ್ರಾ? ನಿಮ್ ಮನೆ ಮುಂದೆ ಬಂದಿದ್ರಾ? ನಿಮ್ ಮನೆ ಏನಾದ್ರು ಧ್ವಂಸ ಮಾಡ್ತಾ ಇದ್ರಾ? ಪ್ರೊಟೆಸ್ಟ್ ಮಾಡಕ್ ಜಂತರ್ ಮಂತರ್ ಅಲ್ಲಿ ಓಪನ್ ಆಗಿ ಪ್ರೊಟೆಸ್ಟ್ ಮಾಡಕ್ಕಿದೆ. ಅಲ್ಲಿ ಹೋಗ್ತಾ ಇದ್ದ ಹುಡುಗರಿಗೆ ಇವರು ಲಾಠಿ ತಗೊಂಡು ಹೊಡಿತಾರಲ್ಲ, ಅವ್ರ ತಲೆ ಹೊಡಿತಾರೆ. ಇವರು ಮನುಷ್ಯರ ಸರ್ ಇವರು? ಏನ್ ಯಾರ ಮುಂದೆ ಪೌರಸತ್ವ ತೋರ್ಸಕ್ ಹೋಗ್ತಾ ಇದಾರೆ ಇವರು? ಅಲ್ಲ, ಕೆಲವೆಲ್ಲ ಹೈ ಸೆಕ್ಯೂರಿಟಿ ಝೋನ್ ಎಂಟ್ರಿ ಆಗ್ತಾ ಇದ್ರು, ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಕ್ಕೆ ಹೋಗ್ತಾ ಇದ್ರು. ಎಲ್ಲಿದೆ ಪಾರ್ಲಿಮೆಂಟ್? ಇವ್ರು ಇದ್ದಿದ್ದಲ್ಲಿ ಹೊಡೆದಿದ್ದಲ್ಲಿ ಹೋಗ್ತಿದ್ರಲ್ಲ, ತಡಿತಿದೀವಿ ನಾವು ಅಂತ ಹೇಳಿ ಅದಕ್ಕೆ ಹೊಡಿಬೇಕಾ? ಅವ್ರ ಬ್ಯಾರಿಕೇಡ್ ಎಲ್ಲಿ ಹಾಕಿದಾರೋ ಅದನ್ನ ದಾಟಕ್ಕೆ ಯಾರು ಹುಡುಗರು ಹೋಗಿದ್ರಾ? ಓಕೆ, ಯಾವ ರೀತಿಯಾಗಿ ತಳಿಸಿದಾರೆ? ನೀವು ಹೆದರ್ಸೋದು ಒಂದಿರುತ್ತೆ, ಆಯ್ತಪ್ಪ ದಾಟಕ್ ಹೋಗ್ಬೇಡ್ರಿ, ವಾರ್ನಿಂಗ್ ಕೊಡ್ರಿ. ಹೊಟ್ಟೆಗೆ ಯಾರಾದ್ರೂ ಗ್ಯಾಸ್ ಬುಲೆಟ್ ಹೊಡಿತಾರ ಸರ್? ಓಕೆ, ಪಾಪ ಇವತ್ತು ವಿಡಿಯೋಗಳನ್ನ ನೀವು ನೋಡಿದೀರಾ? ಅಲ್ಲಿ ಹೊಟ್ಟೆ ಹೊಡೆದಿರೋದು ಒಬ್ಬ ವ್ಯಕ್ತಿಗೆ tear gas 4 ಜನ ಚಿಕ್ಕ ಮಕ್ಕಳು ಉತ್ಕೊಂಡಿದ್ದಾರೆ, ಅವ್ರ ಮಧ್ಯ ಹುಡುಕಿ ಹಾಕ್ತಾರೆ, ಲಾಠಿಗಳನ್ನು ತಗೊಂಡ ಹೆಣ್ಮಕ್ಳಿಗೆ ಹೊಡಿತಾರೆ, ಎಳೆದಾಡ್ತಾರೆ. 15 ವರ್ಷದ ಹೆಣ್ಮಕ್ಳಿಗೆ ಒಬ್ಬರಿಗೆ ಹೊಡೆದಿದ್ದಾರೆ ಅಂತ ಇವತ್ತು ಬರೀ 15 ಸರ್, 12 ವರ್ಷದ ಹುಡುಗರು ಓಡಿಸ್ಕೊಂಡಿದ್ದಾರೆ. ಪಾಪ ಅಲ್ಲಿ ಎಷ್ಟೊಂದು ಚಿಕ್ಕ ಚಿಕ್ಕ ಮಕ್ಕಳು ಸಹಿತ ನನ್ನ ಭವಿಷ್ಯನೂ ಇದೆ ಸರ್ ಇದರಲ್ಲಿ ಅಂತ ಹೋರಾಟಕ್ಕೆ ಬಂದವರಿದ್ದಾರೆ. ಓಕೆ, ಅವ್ರನ್ನೂ ಬಿಟ್ಟಿಲ್ಲ ಇವರು. ಫೈನ್, ನಾನು ಬಿಟ್ಟಿಲ್ಲ. ಕೋಟೆಪ್ಪ, ನಾನು ನಿಮ್ಮನ್ನೊಂದು ಕೇಳ್ತೀನಿ. ಸಿಜೆಪಿ ABVP ಪ್ಲಸ್ ಆಗಿ ಯಾಕೆ ಒಂದು ಪ್ರತಿಭಟನೆ ಮಾಡಬಾರ್ದಾಗಿತ್ತು? ಅಂಥದ್ದೇನು ತಪ್ಪಿಲ್ಲ ಅಲ್ಲ. ಈಗ CJP ಮಾಡ್ತಿರೋ ತಪ್ಪು ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲಿ ಕೂತಿರ್ತಕ್ಕಂಥ ಅಷ್ಟೂ ಜನ ತಪ್ಪು ಮಾಡ್ತಿರೋ ತಮಗೊಂದು ಫೀಲ್ ಇದೆಯಾ? CJP ಹೆಸರಲ್ಲಿ ಬೇರೆ ಬೇರೆ ಆಕ್ಟಿವಿಸ್ಟ್ಗಳು ಬಂದು ಇನ್ವಾಲ್ವ್ ಆಗ್ತಿ ಹೋರಾಟ ಮಾಡ್ತಿರೋ ತಪ್ಪು ಅಂತ ಹೇಳ್ತಿರೋದು. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿರುವಂಥದ್ದು ತಪ್ಪಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತ ಹೇಳಿ ಹೋರಾಟ ಮಾಡ್ತಿರುವಂಥದ್ದು ತಪ್ಪಲ್ಲ. ಒಂದು ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಏನೋ ಒಂದು ಚೇಂಜಸ್ ತರಬೇಕು ಅಂತ ಹೇಳಿ ಸೋನಾಮ್ ವಾಂಗ್ಚುಕ್ ಅವರು ಏನೋ ಉಪವಾಸ ಸತ್ಯಾಗ್ರಹ ಕೊಡ್ತಿರೋದು ಅದು ಕೂಡ ತಪ್ಪಲ್ಲ. ಇಡೀ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಪ್ರಶ್ನೆ ಮಾಡುವಂತ ಹಕ್ಕು ಎಲ್ರಿಗೂ ಇದೆ. ಹೀಗಾಗಿ CJP ಪ್ರೊಟೆಸ್ಟ್ ಮಾಡ್ಲಿ, ಪ್ರಶ್ನೆಯನ್ನ ಕೇಳಿ, ನಾವು ಪ್ರೊಟೆಸ್ಟ್ ಮಾಡಿದೀವಿ, ಪ್ರಶ್ನೆಯನ್ನ ಕೇಳಿದೀವಿ. ತಾತ್ಕಾಲಿಕ ಪರಿಹಾರ ಅಂತ ಒಂದು ಕೊಟ್ಟಾಗ, ಒಂದಷ್ಟು ಭರವಸೆಗಳನ್ನು ಕೊಟ್ಟಾಗ, ನಾವು ಡೆಲ್ಲಿಯಲ್ಲಿ ಈಗ ನಾನು ಕೇಳಿದ್ದೇನೆ ಗೊತ್ತಾ, ಒಂದು ಪರಿಹಾರ ಸಿಕ್ಕಿದೆ ಅಂತ CJP ಜೊತೆಲಿ CJP ಒಂದ್ ಕಡೆ ಇಟ್ಕೊಳ್ಳಿ, ABVP ಸಪರೇಟ್ ಆಗಿ ಒಂದು ಪ್ರತಿಭಟನೆ ಮಾಡಬಹುದಿತ್ತಲ್ಲ, ಅವ್ರ ಜೊತೆ ಸೇರ್ಬೇಡಿ. CJP ಉಟ್ಕೊಂಡಿರೋದೇ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದಕ್ಕೆ ಉಟ್ಕೊಂಡಿರೋದು. ABVP ಅದಕ್ಕೊಂದಕ್ಕಂತ ಹುಟ್ಕೊಂಡಿರಲ್ಲ. ನಾವು 1948ರಿಂದ ಹೋರಾಟ ಮಾಡ್ಕೊಂಡು ಬಂದಿದೀವಿ. ನಾವು ವಿದ್ಯಾರ್ಥಿಗಳ ಪರವಾಗಿ ಪರಿಹಾರಕ್ಕೋಸ್ಕರ ನಾವು ತೊಡೆ ತಟ್ಟು ನಿಂತಿದೀವಿ, ಮಾಡಿದೀವಿ. ಅವ್ರು ಕೊಟ್ಟು ಭರವಸೆಯನ್ನ ಕೊಟ್ಟಾಗ ಇನ್ನು ಮುಂದೆ ಈ ತರದ ಘಟನೆಗಳು ಆಗಬಾರ್ದು. ಪ್ರೆಸ್ ಮೀಟ್ ಕರೆಯೋರ್ಗು ಕೂಡ ತೊಡೆಗಟ್ಟು ಹೋರಾಟ ಮಾಡಿದೀವಿ ಸರ್. ಪ್ರೆಸ್ ಮೀಟ್ ಆದ ತಕ್ಷಣ ನಾವು ಕೈ ಬಿಟ್ಟಿದೀವಿ. ಭಾರತದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋರಾಟ ಮಾಡಿದ್ವಿ. ಕರ್ನಾಟಕದಲ್ಲಿ ವರದಿ ಕೊಡ್ತೀನಿ ಸರ್ ನಿಮಗೆ. ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದೀವಿ. ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ನಾನೇನ್ ಹೇಳ್ತೀನಿ ಗೊತ್ತಾ, ಪ್ರೆಸ್ ಮೀಟ್ ಮಾಡೋವರೆಗೂ ಒಂದು ಹೋರಾಟ ಮಾಡ್ಬಿಟ್ವಿ ಅಂತ ಹೇಳಿದ್ರೆ ಪ್ರೆಸ್ ಮೀಟ್ ಅಲ್ಲ ಸರ್, ಅದಕ್ಕೆ ಒಂದು ಉತ್ತರ ಬೇಕಲ್ಲ. ಉತ್ತರ ಕೊಡೋವರೆಗೂ ನಾವು ಬಿಡಲ್ಲ ಸರ್, ಯಾರನ್ನೂ ಬಿಡಲ್ಲ. ನಾವು ಉತ್ತರ ಕೊಡೋವರೆಗೂ ನಮ್ಗೆ ಉತ್ತರ ಸಿಕ್ಕಿಲ್ಲ. ನೀವು ಬಿಟ್ರಿ ಅಲ್ಲಲ್ಲ, ಉತ್ತರ ನಿಮಗೆ ಸಿಕ್ಕಿದೆ ಇಲ್ಲ ನನಗೆ ಗೊತ್ತಿಲ್ಲ. ನಿಮ್ಮನ್ನೇ ಬಿಟ್ಬಿಟ್ರಿ ಅವರು, ನೀವು ಬಿಡೋದಲ್ಲ ರೀ, ನಿಮ್ಮನ್ನೇ ಬಿಟ್ಬಿಟ್ಟವ್ರು ಅವರು. ಅಲ್ಲಲ್ಲ, ಬಿಡ್ಲಿ ನಮ್ಗೆ ಯಾರು ಹಿಡ್ಕೊಂಡು ಕೊಡ್ಬೇಕಂತ ಅನಿವಾರ್ಯತೆ ನಾವು ಬಂದಿಲ್ಲ ಸರ್. ಈಗ ನೋಡ್ರಿ, ಗದ್ದಲ ಮಾಡಕ್ ಶುರು ಮಾಡಿದ್ರೆ ಕೋಟೆಪ್ಪ ಅವರೇ, ಅಲ್ಲಲ್ಲ, ನಾನು ನಿಮ್ ತರನೇ ಗದ್ದಲ ಮಾಡಕ್ ನಾನು ಇಳಿದೆ ಅಂದ್ರೆ ಬೇರೆ ತರ ಆಗುತ್ತೆ. ನಾನು ಹೇಳೋದು ಕೇಳಿಸ್ಕೊಂಬಿಡಿ. ನೀವು ಆಯಿತು, CJPಲಿ ಬೇಕಾದಷ್ಟು ಎಲಿಮೆಂಟ್ಸ್ಗಳು ಜಾಯ್ನ್ ಆಗಿಬಿಟ್ವು, ಒಂದಿಡೀ ಹೋರಾಟವನ್ನು ಹೈಜಾಕ್ ಮಾಡಲಿಕ್ಕೆ ಪೊಲಿಟಿಕಲ್ ಪಾರ್ಟಿಗಳು ಅವರು ಸೇರ್ಕೊಂಡ್ಬಿಟ್ರು. ಆಯಿತು, ಫಾರ್ ಆರ್ಗ್ಯುಮೆಂಟ್ ಸೇಕ್ ಐ ವಿಲ್ ಅಕ್ಸೆಪ್ಟ್ ಯುವರ್ ಆರ್ಗ್ಯುಮೆಂಟ್. ಓಕೆ, ABVP ಇದೇ ಜಂತರ್ ಮಂತರ್ ಇನ್ನೊಂದು ಕಡೆ ಒಂದಷ್ಟು ಜಾಗ ತೊಗೊಂಡು ಪ್ರತಿಭಟನೆ ಮಾಡಿದ್ದಿದ್ರೆ ಈ ದೇಶದ ವಿದ್ಯಾರ್ಥಿಗಳಿಗೆ ಒಂದು ಕಾನ್ಫಿಡೆನ್ಸ್ ಬರ್ತಿರ್ಲಿಲ್ವಾ? ನಮ್ಮ ಜೊತೆಲಿ ABVP ಇದೆಯಪ್ಪ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಂಬ ಬಿರುದಾಂಕಿತ ಎಂಬ ನಾಮಾಂಕಿತ ಒಂದು ಸಂಘಟನೆ ನಮಗೊಂದು ಫೀಲ್ ಬರ್ತಿರ್ಲಿಲ್ವಾ? ನೀವು ಜೊತೆ ಸೇರಬೇಡಿ, ಇವ್ರು ಯಾರು ಎಲಿಮೆಂಟ್ ಸರಿ ಇಲ್ಲ. ನೀವೇನು ಮಾಡ್ತೀರಿ, ಒಂದು ಪ್ರೆಸ್ ಮೀಟ್ ಮಾಡೋರ್ಗು ನಾವು ಬಿಡಲ್ಲ ಸರ್ ಅಂದರೆ, ರೀ ಪ್ರೆಸ್ ಮೀಟ್ ಮಾಡೋದು ರಾಜಕೀಯ ನಾಯಕರುಗಳಿಗೆ ಇಷ್ಟೇ ಕೆಲಸ. ಪ್ರೆಸ್ ಮೀಟ್ ಅಂದ್ರೆ ಕೇಳಿಸ್ಕೊಳ್ಳಿ, ಪ್ರೆಸ್ ಮೀಟ್ ಮಾಡ್ಬಿಟ್ರು ಸರ್, ನಾವು ಬಂದ್ಬಿಟ್ವಿ ಅಂದ್ರೆ ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹೊತ್ತಂಗೆ ಮಾಡು, ನಿಂದೇ ಭಜನಾ ಮಂಡಳಿ, ನಾನು ಈ ತರ ನಾನು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಮುಗಿತಾ? ಆ ತರದ್ದೇನು ಇಲ್ಲ. ಭಜನಾ ಮಂಡಳಿ ಅಲ್ಲ ನೀವು. ಯಾವ ಭಜನಾ ಮಂಡಳಿ ಸರ್? ನಾನು ಹೇಳ್ತಿರೋದು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ.
ಅಲ್ಲಿಗೆ ಅವರು ಉತ್ತರ ಕೊಡುವವರೆಗೂ ನಾವು ಬಿಡ್ತಾ ಇರಲಿಲ್ಲ, ಬಿಟ್ಟಿಲ್ಲ ಕೂಡ. ಏನ್ ಉತ್ತರ ಕೊಟ್ರಪ್ಪ ಹೇಳಿ ಅವ್ನು? ಅದಕ್ಕೆ ಏನ್ ಉತ್ತರ ಕೊಟ್ರಿ? ಅದಕ್ಕೆ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರೋ ಎಲ್ಲ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿಸ್ತೀವಿ. ಮತ್ತೆ ಜೊತೆಗೆ ಇದರಲ್ಲಿ ಧರ್ಮೇಂದ್ರ ಪ್ರಧಾನ್ ಸೇಫ್ ಗಾರ್ಡ್ ಆಗ್ಬೇಕಷ್ಟೇ. ಅವರು ಕೊಡಬೇಕಂತ ನಾವು ಹೋರಾಟ ಮಾಡಿದೀವಲ್ಲ. ಅಲ್ರಿ ಕೊಟ್ಟರೆ ಅವ್ರೇನ್ ಮಾಡಿದ್ದಾರೆ, ಲಾಜಿಕಲ್ ಎಂಡ್ ತಗೊಂಡು ಹೋಗ್ತಿದ್ದಾರೆ. ಕೋಟೆಪ್ಪ ಅವರೇ ಲಾಜಿಕಲ್ ಎಂಡ್ ತಗೊಂಡು ಹೋಗ್ತಾರೆ, ನೀವು ಲಾಜಿಕಲ್ ಎಂಡ್ ತಗೊಂಡು ಹೋದ್ರ? ಡೆಲ್ಲಿ ಸರ್ ನನ್ನ ನಮ್ಮ ಎಬಿಪಿ ಕಾರ್ಯಕರ್ತರು ಕೇಸ್ ಹಾಕೊಂಡಿದ್ದಾರೆ ಸರ್, ಬಟ್ಟೆ ಹರ್ಕೊಂಡಿದ್ದಾರೆ ಸರ್, ಬ್ಯಾರಿಗೇಡ್ ಹಾರಿ ನಾವು ನಮ್ಮ ಕೈಕಾಲು ಪೆಟ್ಟು ಮಟ್ಟು ಬಿಡ್ಕೊಂಡು ನಮ್ಮ ಕಾರ್ಯಕರ್ತರು ಬಿಟ್ಬಿಟ್ರಿ ಅಲ್ಲಿಗೆ, ಬಟ್ಟೆ ಇರೋ ತಕ್ಷಣ ಬಿಟ್ಬಿಟ್ರಿ. ಅಷ್ಟು ರೆಕಾರ್ಡ್ ತೋರಿಸ್ತೀನಿ ನಿಮ್ಗೆ ನಡೆದಂತದ್ದು ನಿಮ್ಮ ಮೀಡಿಯಾಗಳಲ್ಲಿ. ನಾನು ಹೇಳ್ತಿರೋದು ಇಲ್ಲೇನ್ ಅಲ್ಲ ಗೊತ್ತಾ ಸರ್, ನಾವು ಶಕ್ತಿ ಮೀರಿ ಮಾಡಿದೀವಿ. ಕೆಲವು ನಾಚಿಕೆ ಬಿಟ್ಟವರು ಕೆಲವೊಂದಿಷ್ಟು ಎಲ್ಲರೂ ಇರ್ತಾರೆ, ಕೆಲವೊಂದಿಷ್ಟು ಅಧಿಕಾರಿಗಳು ಇರ್ತಾರೆ, ಕೊಡಲ್ಲ ಅವರು ಅಂತ. ಅಂತವ್ರು ಫೈನ್ ಅಕ್ಸೆಪ್ಟ್. ದರ್ಶನ್ ನಂದೇನು ಪಾಯಿಂಟ್ ಅಂತ ಹೇಳಿದ್ರೆ, ಶಕ್ತಿ ಮೀರಿ ನಮ್ಮ ಪ್ರತಿಭಟನೆ ಇದೆ, ಪ್ರೆಸ್ ಮೀಟ್ ಮಾಡಿದ್ರು ಅಂತ ಹೇಳಿ ನೀವು ಎಂಥದ್ದೇ ಹೋರಾಟ ನೋಡಿ, ಎಂಥದ್ದೇ ಹೋರಾಟ ನಮ್ಮದೇ ದೇಶದಲ್ಲಿ ನಾವು ಚೆಕ್ ಮಾಡ್ಕೊಂಬಿಟ್ರು ಕೂಡ ಇಲ್ಲಿ ABVP ನಾನು 18 ಜಿಲ್ಲೆಯಲ್ಲಿ ಹೋರಾಟ ಮಾಡಿದೆ ಸರ್ ಅಂತ ಹೇಳ್ತೀನಿ. ಪ್ರತಿಭಟನೆ ದರ್ಶನ್ ನಾಳೆ ದಿನ ನಿಮ್ಮ ಊರಲ್ಲಿ ಹೋಗ್ಬಿಟ್ಟು ಒಂದು ಸರ್ಕಲಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಪ್ರತಿಭಟನೆ ನಾನು ಮಾಡಿದೆ ದಾಖಲಿಸಿ ಬರುವುದು ಬೇರೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ದರ್ಶನ್, ಯಾರದೇ ಮಾಡಲಿ. ನೀವು ಕಾಂಗ್ರೆಸ್ ಕ್ರೆಡಿಟ್ ತೊಗೋಬೇಕು, CJP ತೊಗೋಬೇಕು ನಾನು ಹೇಳ್ತಿಲ್ಲ. ಅಲ್ಲೊಬ್ಬರು ಪೋಷಕರಿದ್ದಾರೆ, ತಜ್ಞರಿದ್ದಾರೆ, ಅವರೊಬ್ಬರು ಪೋಷಕರಿದ್ದಾರೆ, ಮುಂದಕ್ಕೆ ನೀಟ್ ಬರೆಯೋರಿದ್ದಾರೆ. ಅವ್ರುಗಳ ಪರವಾಗಿ ನಾವೇನೋ ದಾಖಲಿಸ್ಬೇಕಲ್ವೇನ್ರಿ? ಒಂದು ಪರಿಣಾಮಕಾರಿ ಕ್ರಮ ಆಗಬೇಕಲ್ವಾ? ಇಂಥದ್ದೇ ದಪ್ಪ ಚರ್ಮದವ್ರನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಕೂತಿದ್ರೆ ಏನು ಗತಿ? ಸರ್, ಇವತ್ತು ನೀಟ್ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನುವಂಥದ್ದು ಮೊದಲನೇದಲ್ಲ. 2014ರಿಂದ ಇಲ್ಲಿ ತನಕ 152 ಬಾರಿ ಪ್ರಶ್ನಾ ಪತ್ರಿಕೆಗಳು ಈ ಭಾರತದಲ್ಲಿ ಲೀಕ್ ಆಗಿದೆ. ಏನೋ ಕ್ರಮ ತಾಳ್ತಾರೆ, ಏನೋ ಮಾಧ್ಯಮ ಗೋಷ್ಠಿ ಮಾಡ್ತಾರೆ, ಅಲ್ಲೆಲ್ಲ ಸರಿಯಾಗುತ್ತೆ ಅನ್ನೋದಾಗಿದ್ರೆ ಇಷ್ಟು ಬಾರಿ ಆ ಪ್ರಶ್ನಾ ಪತ್ರಿಕೆಗಳು ಲೀಕ್ ಆಗ್ತಾ ಇರಲಿಲ್ಲ. ಸರ್, ಈಗ ಬಹಳ ಸುಲಭವಾಗಿ ಸಮಸ್ಯೆ ಪರಿಹಾರ ಆಗೋದು ಏನು, ಸೋನಂ ವಾಂಗ್ಚುಕ್ ಅವರು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಈ ದಪ್ಪ ಚರ್ಮದ ಏನಾದರೂ ಪ್ರಧಾನಿಯವರಂತೂ ಬಿಡಿ, ಅವ್ರಿಗೆ ಮಕ್ಕಳು ಇಲ್ಲ, ಹೆಂಡತಿನೂ ಇಲ್ಲ, ಅವರಿಗೆ ಸಂಸಾರದ ಭಾರ ಹೊತ್ತಿದ್ರೆ ಗೊತ್ತಿರೋದು ಕಷ್ಟ ಸುಖ, ಮಕ್ಕಳು ಓದಿಸ್ಬೇಕು ಮತ್ತಿನ್ನೊಂದಲ್ಲ. ಆದರೆ ಅವರಿಗಾದ್ರೂ ಬರೋದಕ್ಕೆ ಮುಖ ಇಲ್ಲ ಅಂತಂದ್ರೆ ಕೊನೆ ಪಕ್ಷ ಒಂದು 4 ಜನ ಡೆಲಿಗೇಟ್ಸ್ನ ಕಳಿಸಿ ನಿಮ್ಮ ಸಮಸ್ಯೆ ಏನು, ನಿಮಗೆ ಯಾವ ರೀತಿ ಪರಿಹಾರ ಕೊಡಬೇಕು. ಅವರೇನು ವಿಶೇಷವಾದಂಥ ಹಿಡನ್ ಅಜೆಂಡಾಗಳು ಇರಲಿಲ್ಲ. ಒಂದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ, ಇನ್ನೊಂದು ಏನು ಶಿಕ್ಷಣ ವ್ಯವಸ್ಥೆನ ಸರಿ ಮಾಡಬೇಕು, ಮತ್ತೊಂದು ಏನೋ ಮಡದ ಮಕ್ಕಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಮೊದಲಿದ್ದಂಥ 3 ಬೇಡಿಕೆಗಳು. ಆದರೆ ಇವತ್ತು ನಿನ್ನೆ ದಿನ ಆ ವಿದ್ಯಾರ್ಥಿಗಳು ಅಷ್ಟು ಮಟ್ಟಕ್ಕೆ ರೊಚ್ಚಿಗೇಳೋದಕ್ಕೆ ನೇರವಾದಂಥ ಹೊಣೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರು, ಶಿಕ್ಷಣ ಸಚಿವರು ಅಮಿತ್ ಶಾ ಅವರು ಅಂತ ನೇರವಾಗಿ ಹೇಳ್ತಾ, ಸಾರಿ 1984ರಲ್ಲಿ ಇದು ಸೋನಂ ವಾಂಗ್ಚುಕ್ ಅವರ ತಂದೆ ಏನು ST ಸಮುದಾಯಕ್ಕೆ ಅವರ ಲದಾಖ್ನ ಏನೋ ಪ್ರದೇಶದ ಜನರನ್ನ ಸೇರಿಸಬೇಕು ಅಂತ ಹೋರಾಟಕ್ಕೆ ಕೂತಾಗ ಇದೇ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಅವ್ರಿಗೆ ಹೋಗಿ ಜ್ಯೂಸ್ ಕೊಟ್ಟು ಅವರ ಉಪವಾಸ ನಿಲ್ಲಿಸುವಂತ ಕೆಲಸ ಮಾಡ್ತಾರೆ. 1989ರಲ್ಲಿ ರೈತರು ಪ್ರತಿಭಟನೆ ಮಾಡ್ತಾರೆ, ಯಾವುದು ಈ ರೀತಿ ನಾವು ನೋಡಿದ್ವಲ್ಲ. ಆಗ ರಾಜೀವ್ ಗಾಂಧಿ ಅವರು ಅವರು ಪ್ರಧಾನಿ ಕಚೇರಿಗೆ ರೈತರನ್ನ ಕರೆಸಿ ಅವರಿಗೆ ನಾನು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ತಪ್ಪು ಅಂತ ಒಪ್ಕೊಂಡ್ರೆ ಅಪರಾಧಿತನ ಅಲ್ಲ, ಯಾಕೆಂದ್ರೆ ಅವರು ಭಾರತ ಮಾತೆಯ ಮಕ್ಕಳಲ್ವಾ, ಇದು ಇತಿಹಾಸದಲ್ಲೂ ಉಲ್ಲೇಖ ಆಗಿದೆ. ಆದ್ರೆ ಇವತ್ತು ಯಾವೆಲ್ಲ ಪ್ರತಿಭಟನೆ ಸರ್ ಒಲಿಂಪಿಕ್ ಆಡಿರೋ ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಆಗಿ ಆ ಮಕ್ಕಳು ಪ್ರತಿಭಟನೆ ಮಾಡಬೇಕಾದ್ರೆ ಅವರ ಮೈಯಲ್ಲಿ ನೆತ್ತರು ಬೀಳಿಸುವಂತ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತದೆ. ಮಣಿಪುರ ಹೊತ್ತುರಿದ್ರು ಈ ದೇಶದ ಪ್ರಧಾನಿಗೆ, ಗೃಹ ಸಚಿವರಿಗೆ ಕಾಣುವುದಿಲ್ಲ. ಅಥವಾ ಪುಲ್ವಾಮಾ, ಪೆಹಲ್ಗಾಮ್, ಇನ್ನ ನಾನು ಹೇಳ್ತಾ ಹೋದ್ರೆ ತುಂಬಾ ಲಿಸ್ಟ್ ಇದೆ, ಯಾವುದಕ್ಕೂ ಉತ್ತರದಾಯಿ ಇವರಲ್ಲ. ಇವತ್ತು ಈ ದೇಶದಲ್ಲಿ ಅನೇಕ ಸಂಕಷ್ಟಗಳು ಬಂದ್ರು. ಸರ್, ನಾವು ಪ್ರಶ್ನೆ ಮಾಡಬೇಕಾದ್ರು ದೇಶವನ್ನು ಆಡುವಂತ ಪ್ರಧಾನಿಯವರನ್ನ. ಸರ್, ಇವರೊಂದು ಮಾತು ಹೇಳಿದ್ರು ಸರ್, 1994ರಲ್ಲಿ ನಾವು CET ತಗೊಬಂದಿವಿ ಸರ್. ಈವನ್ ಟಿಲ್ ಟುಡೇ ಒಂದೇ ಒಂದು ಪ್ರಶ್ನಾ ಪತ್ರಿಕೆ ಲೀಕ್ ಆಗಿರ್ತ ನೀವು ತೋರಿಸೋದಕ್ಕಾಗುತ್ತಾ? ಅಂದ್ರೆ ದೇಶವನ್ನ ಮುನ್ನಡೆಸೋರಿಗೆ ಒಂದು ಶಿಕ್ಷಣದ ಕೊರತೆ ಇದೆ, ಇನ್ನು ಸಂಸಾರದ ಕೊರತೆ ಇದೆ, ಮಕ್ಕಳೇ ಇಲ್ಲ ಅನ್ನುವಂತ ಕೊರತೆಯೂ ಇದೆ. ಆ ಎಲ್ಲ ಕಾರಣದಿಂದ ಚುನಾವಣೆ ಇದ್ದಾಗ ಭಾರತದಲ್ಲಿರೋ, ಚುನಾವಣೆ ಇಲ್ಲದಾಗ ವಿದೇಶ ಸುತ್ತು ದೇಶದ ಜನರ ಸಂಕಷ್ಟ ನರೇಂದ್ರ ಮೋದಿ ಅವರಿಗೆ ಎಲ್ಲಿ ಗೊತ್ತಾಗ್ಲಿಕ್ಕೆ ಸಾಧ್ಯ? ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ನಾನು ಶಿಕ್ಷಣ ತಜ್ಞರಿಂದ ನಾನು ಚರ್ಚೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. XLPU ಕಾಲೇಜ್ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಹಿರೇಗೌಡರಿಗೆ ಒಂದು ಕ್ವಶನ್ ಇರುತ್ತೆ. ಡಾಕ್ಟರ್ ಹಿರೇಗೌಡರೆ, ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ನಂದು, ಸೊ ಈ ದೇಶದಲ್ಲಿ ಇವತ್ತಿಗೂ ಈ ಪ್ರತಿಭಟನೆಗಳಿಗೆ, ಉಪವಾಸಗಳಿಗೆ ಒಂದು ಕಾಲ ಇತ್ತು ಸರ್. ಒಬ್ಬರು ಯಾರು ಉಪವಾಸ ಕೂತ್ಕೋತಾರೆ ಅಂದರೆ ಮುಖ್ಯಮಂತ್ರಿಗಳು, ಮಿನಿಸ್ಟರ್ ಓಡ್ ಬಂದ್ಬಿಡೋರು. ನಾನು ಎಲ್ಲ ಕಾಲದ ಬಗ್ಗೆ ನಾನು ಮಾತನಾಡಬಲ್ಲೆ ಇದ್ರ ಬಗ್ಗೆ. ಒಬ್ರು ಯಾವುದೋ ಒಂದು ಶಾಮಿಯಾನ ಹಾಕೊಂಡು ಉಪವಾಸ ಕೂತಿದ್ದಾರೆ ಅಂದರೆ ನಿಮಗೇನು ಬೇಕು ಹೇಳಿ, ಉಪವಾಸ ಬ್ರೇಕ್ ಮಾಡಿ ಬನ್ನಿ ಎಳ್ನೀರು ಕುಡಿಯೋಣ ಅಂತ ಸ್ಪೂನಲ್ಲಿ ಎಳ್ನೀರು ಕುಡಿಸ್ಬಿಡ್ತಿದ್ರು ಸರ್. ಉಪವಾಸಕ್ಕೆ ಇದ್ದಂಥ ಆ ಗಾಂಧಿ, ಆ ಒಂದು ಹೋರಾಟ, ಸತ್ಯ, ಅಹಿಂಸೆ, ಉಪವಾಸಕ್ಕೆ ಅವಂಥ ವ್ಯಾಲ್ಯೂ ಇತ್ತು. ಇವತ್ತು ಯಾರೋ ಉಪವಾಸ ಕೂತ್ಕೊಂಡ್ರೆ ಸಾಯಲಿ ಬಿಡ್ರಿ, ಬಲವಂತ ಅವ್ನು ಊಟ ಕೊಡಿಸ್ರಿ ಅವನಿಗೆ, ಆಸ್ಪತ್ರೆಗೆ ಹಾಕ್ರಿ ಅವನ್ನ. ಈ ಕಾಲಘಟ್ಟದಲ್ಲಿ ಈ ಪ್ರತಿಭಟನೆಗಳಿಗೋ ಅಂದರೆ ಒಬ್ಬರಿಗೆ ಎಲೆಕ್ಷನ್ ಗೆಲ್ಲೋದು ಹೇಗೆ ಅಂತ ಗೊತ್ತಾಗೋಯ್ತು ಅಂತ ಹೇಳಿದ್ರೆ, ಎಲೆಕ್ಷನ್ ಗೆಲುವಿನಲ್ಲಿ 1000 ತಪ್ಪುಗಳನ್ನು ಸಮಾಧಿ ಮಾಡಿ ಮೇಲ್ಗಡೆ ಬಾವುಟ ಹಾರಿಸ್ತಾರೆ ಸರ್. ಎಲೆಕ್ಷನ್ ಗೆಲ್ಲೋದು ಗೊತ್ತು ನನಗೆ, ಜೊತೆಗೆ ಎಲೆಕ್ಷನ್ ಗೆಲುವು ಎನ್ನುವುದು ನನ್ನ ಎಲ್ಲ ಕ್ರಮಗಳಿಗೆ ಸರ್ಟಿಫಿಕೇಟ್ ಇದ್ದಂಗೆ ಎಲ್ಲ ಒಪ್ಕೊಂಡಿದ್ದಾರೆ ಜನ. ನೀವು ಸುಮ್ಮನೆ ಬಡಬಡಾಯಿಸ್ತಾ ಇದ್ದೀರ ಅಷ್ಟೇ. ನೋಡಿ,
ಸೊ ಒಂದು ವೇಳೆ ನೀಟ್ ಇದ್ದಿದ್ದರೆ ನಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ, ಮತ್ತೆ ಗೆಲ್ಲಿಸ್ತಿರಲ್ಲ ನಮ್ಮನ್ನು. ಸೊ ಈ ಗೆಲುವನ್ನು ಒಳಗಡೆ ಇಟ್ಕೊಂಡ್ಬಿಟ್ಟು ಅದಕ್ಕೆಲ್ಲನೂ ಈ ಥರ ಲೇಬಲ್ ಮಾಡ್ಕೊಂಡು ಹೋಗ್ತಾರಲ್ಲ, ಹೇಗೆ ಸರ್ ಇದು? ಉಪವಾಸಕ್ಕೆಲ್ಲ ಬೆಲೆ ಇಲ್ಲ. ವ್ಯಾಂಗ್ಚುಕ್ಕು ಒಂದು ವೇಳೆ ತೀರ್ಕೊಂಬಿಟ್ರಾ, ಹೋಯ್ತಾರೆ ಬಿಡ್ರಿ ವ್ಯಾಂಗ್ಚುಕ್ಕು, ಮುಗೀತು. ಈಗ ಈ ಧೋರಣೆ ನೋಡ್ತಾ ಇದ್ದೀವ ನಾವು. ಈಗ ಇವರು ಮರಾಠಿ ಅವರು ಹೇಳೋ ಪ್ರಕಾರ ಪ್ರತಿಯೊಂದು ಉಪವಾಸದ ಸತ್ಯಾಗ್ರಹದ ಹಿಂದೆ ಒಂದು ರಾಜಕೀಯ ಶಕ್ತಿ ಇದೆ ಅನ್ನೋದು ಪ್ರತಿಯೊಬ್ಬ ಒಂದೊಂದು ಪಕ್ಷದಲ್ಲೂ ಸಹ ಹಿಂದೆ ಬರ್ತಾ ಇದೆ. ಅದು ರಾಜಕೀಯಕರಣಗೊಳ್ತಾ ಇದೆ ಅನ್ನೋದು ಎಲ್ಲ ಪಕ್ಷಗಳ ವಾದ. ಈಗ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳೇ ಆ ವಾದ ಮಾಡುವಾಗ ನಾವು ಶಿಕ್ಷಣ ತಜ್ಞರಾಗಿ ಅವ್ರಿಗೆ ಹೇಳೋವಷ್ಟು ದೊಡ್ಡ ಮನುಷ್ಯರಲ್ಲ. ಈಗಿರ್ತಕ್ಕಂಥ ದೊಡ್ಡ ಸಮಸ್ಯೆಗಳಿಗೆ ಈಗ ಒಂದು ಸ್ಟ್ಯಾಂಡನ್ನು ಒಂದು ಕಮಿಟಿ ಮಾಡಿ ಒಂದು ಸ್ಟ್ಯಾಂಡ್ ಹೇಳಿದರು, ಅದು ನಮ್ಮ ಕರ್ನಾಟಕಕ್ಕೂ ಉಪಯೋಗ ಆಗೋದು. ಕರ್ನಾಟಕದಲ್ಲಿ ಏನು ಡಿಪಾರ್ಟ್ಮೆಂಟು PU ಎಕ್ಸಾಮ್ ಮಾಡಿರ್ತಾರೆ ಅದರಲ್ಲಿ 50% ನಾವು ನೀಟ್ ಎಕ್ಸಾಮ್ಗೆ ಕನ್ಸಿಡರ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರಪೋಸಲ್ ಹೋಗಿದೆ. ಈಗ ಸರ್ಕಾರ ಅದ್ರ ಬಗ್ಗೆ ಆಲ್ರೆಡಿ ಮಾತಾಡ್ತಾ ಇಲ್ಲ. ಅದು ಬಂದರೆ ನೀಟ್ ವ್ಯಾಲ್ಯೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. 50% ನಮ್ಮ ಕರ್ನಾಟಕದಲ್ಲಿದೆ. ಬೋರ್ಡ್ 50% ತಗೋಬೇಕು, CET 50% ತಗೊಳ್ಬೇಕು. ಯಾವ ಪೇರೆಂಟ್ಸು ಸಮಸ್ಯೆ ಇಲ್ಲ. ಇವ್ರು ಅದನ್ನ ಯಾಕೆ ಮಾಡ್ತಾ ಇಲ್ಲ? ಓಕೆ, ಈ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅದನ್ನ? ತಗೊಳ್ಳಿ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಮೇಲೆ, ಕರ್ನಾಟಕ ಸರ್ಕಾರದ ಮೇಲೆ, ನಮ್ಮ PU ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ? ಓಕೆ, ಯಾಕೆ ನಾವು ಕರೆಕ್ಟಾಗಿ ಎಕ್ಸಾಮ್ ಮಾಡ್ತಾ ಇಲ್ವಾ? ಈಗ ಪ್ರತಿಯೊಂದನ್ನು ನಾವು ಸ್ಟ್ರಿಕ್ಟಾಗಿ ಮಾಡ್ತೀವಿ, ಒಳ್ಳೊಳ್ಳೆ ಅಕಾಡೆಮಿಷಿಯನ್ಸಿಂದ ಎಲ್ಲ ಟ್ರೈನಿಂಗ್ ಕೊಟ್ಟು ಮಾಡಿಸ್ತಾ ನಮ್ಮ PU ಬೋರ್ಡ್ ಎಕ್ಸಾಮನ್ನು ಈಗ ಪ್ರಪೋಸಲ್ ಮಾಡಿರೋದು ಇನ್ನೂ ಅದ್ರ ಬಗ್ಗೆ ಈ ಥರ ಎಲ್ಲ ಮಾಡಿದ್ದೀವಿ ಅಂತ ಸರ್ಕಾರ ಯಾಕೆ ಅನೌನ್ಸ್ ಮಾಡ್ತಾ ಇಲ್ಲ? ಇದು ಒಂದು ಅನೌನ್ಸ್ ಮಾಡಬೇಕು ಬೇಗ. ನಮ್ಗೇನು ಬೋರ್ಡಿಂದ 50% ಕನ್ಸಿಡರ್ ಮಾಡಿದ್ರೆ ಉತ್ತರ ಭಾರತದವರು ಇವತ್ತು ಏನು ಬಂದಿಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಎಲ್ಲ ಒಂದು ಟ್ಯೂಟೋರಿಯಲ್ ಓಪನ್ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿನ ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಓಕೆ, ಶಿಕ್ಷಣ ಸಂಸ್ಥೆಗಳು ಉಳ್ಕೊಂತವೆ. ಎಂತೆಂಥ ದೊಡ್ಡ ನರಸಿಂಹಯ್ಯನವರು ಕಟ್ಟಿದಂಥ ಇನ್ಸ್ಟಿಟ್ಯೂಷನ್ಸ್ಗೆಲ್ಲ ಇವತ್ತು ಅಡ್ಮಿಷನ್ಗೆ ಬೇಡಬೇಕಾಗಿದೆ. ನ್ಯಾಷನಲ್ ಕಾಲೇಜು ಕರೆಕ್ಟ್ ಹೇಳಿ. ಅದಕ್ಕೆ ನಾವು ಕಾಲೇಜ್ ಹೆಸರು ಹೇಳಕ್ ಹೋಗ್ಲಿಲ್ಲ ಅಷ್ಟೇ. ಅಂಥ ವ್ಯಕ್ತಿಗಳು ಕಟ್ಟಿರ್ತಕ್ಕಂಥ ಸಂಸ್ಥೆಗಳಿಗೆ ಇವತ್ತು ಅಡ್ಮಿಷನ್ಸು ಈಗ ಕಡಿಮೆ ಆಗ್ತಾ ಇದೆ ಅಂದ್ರೆ ಇದು ಎಲ್ಲ ಉತ್ತರ ಭಾರತದ ಒಂದು ದೊಡ್ಡ ಲಾಬಿ ಇದು ಅಂತ. ಅದಕ್ಕೋಸ್ಕರ ಲಾಬಿ ತಪ್ಪಬೇಕು ಅಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಡೀತಕ್ಕಂಥ PU ಬೋರ್ಡ್ ಎಕ್ಸಾಮ್ನ 50% ಮಾರ್ಕ್ಸ್ನ ನೀಟಿಗೆ ಸೇರಿಸ್ಬೇಕು. ಬಸವರಾಜ್ ಅವರೇ, ಈಗ ಮನಮೋಹನ್ ಸಿಂಗ್ ಕಾಲದಲ್ಲಿ ಏನೋ ಒಂದು ತಪ್ಪಾಯಿತು ಅಂದಾಗ ನಾವು ಮನಮೋಹನ್ ಸಿಂಗ್ ಭಜನೆ ಮಾಡಬೇಕು, ರಾಹುಲ್ ಗಾಂಧಿ ಭಜನೆ ಮಾಡಬೇಕು, ಸೋನಿಯಾ ಗಾಂಧಿ ಜಿ ಹುಜೂರ್ ಅನ್ಬೇಕು ಅಂತಲ್ಲ. ನರೇಂದ್ರ ಮೋದಿ ಕಾಲದಲ್ಲಿ ಏನೋ ಒಂದು ತೊಂದರೆ ಆಯಿತು, ತಪ್ಪು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನರೇಂದ್ರ ಮೋದಿ ಭಜನೆ ಮಾಡ್ಕೊಂಡಿದ್ರೆ ಮಾತ್ರ ನಾವು ಒಳ್ಳೆಯವರು ಅಂತಲ್ಲ. ಮನಮೋಹನ್ ಸಿಂಗ್ ತಪ್ಪು ಮಾಡಿದಾಗ ಮನಮೋಹನ್ ಸಿಂಗ್ ತಪ್ಪನ್ನು ಹೇಳಬೇಕು, ಇದೇ ನರೇಂದ್ರ ಮೋದಿ ತಪ್ಪು ಮಾಡಿ ನರೇಂದ್ರ ಮೋದಿ ತಪ್ಪು ಹೇಳಬೇಕು. ಮತ್ತು ಈ ಕಳೆದ 12 ವರ್ಷಗಳಲ್ಲಿ ದೇಶಾದ್ಯಂತ ವಿಪರೀತ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸು ಶುರುವಾಗಿದೆ. ಮೊದಲಿಷ್ಟಿರಲಿಲ್ಲ. 12 ವರ್ಷಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಪಾಕಿಸ್ತಾನಿಗಳು, ಖಲಿಸ್ತಾನಿಗಳು, ಪ್ರತಿಭಟನಾಕಾರರು ಆ ಒಂದು ಬೆಂಬಲಿತ ಫಂಡಿಂಗ್ಸು ಇರಲಿಲ್ಲ. ಈ 12 ವರ್ಷಗಳಲ್ಲಿ ನೋಡಿ ಯಾರು ಇಷ್ಟೊಂದು ಜನ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗಳನ್ನು ಒಳಗಡೆ ಸೇರಿಸ್ಕೊಂಡವರು, ಆ್ಯಂಟಿ ಹಿಂದೂಗಳನ್ನು ಇಷ್ಟೊಂದು ಒಳಗಡೆ ಬಿಟ್ಟು 12 ವರ್ಷದಲ್ಲಿ ಜಾಸ್ತಿ ಆಗಿರೋದು. ಮೊದಲೇ ಆ್ಯಂಟಿ ಹಿಂದೂ ಅಂತಲೂ ಹೇಳ್ತಿರ್ಲಿಲ್ಲ. ಇದಿದೆಯಲ್ಲ, ಈ ಪೊಲಿಟಿಕಲ್ ನರೇಷನ್ಸ್ಗಳ ಆಚೆಗೆ ಒಬ್ಬ ಶ್ರೀಸಾಮಾನ್ಯನ ಸಮಸ್ಯೆಯನ್ನು ಒಂದು ವ್ಯವಸ್ಥೆ ಅಡ್ರೆಸ್ ಮಾಡೋದು ಹೇಗೆ? ಅವ್ರಿಗೇನು ಇದೊಂದು ಸ್ಟಿಕ್ಕರ್ ಅಂಟಿಸ್ಬಿಟ್ರೆ, ಈಗ ಅಲ್ಲಿ ಅದೇ ಒಂದು ಗ್ರೂಪ್ ಅಂದ್ಕೊಳ್ಳಿ, ಆಗಲೇ 2 ಕಲ್ಲು ತೋರಿಸ್ತಾ ಇದ್ರು, ನೋಡಿ ಇವ್ರ ಕೈಗಳು ಕಲ್ಲಿದೆ, ನೋಡಿ ಲಾಠಿ ಇದೆ, ಈ ಥರ ತೋರಿಸಿದಾಗ ಅರ್ಧಕ್ಕರ್ಧ ಜನ ಈ ಹೋರಾಟದ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಭಾಳ ಗಲಾಟೆ ಮಾಡೋದಂತೆ ಕಣೋ, ಪೊಲೀಸರು ಸುಮ್ಮನೆ ಹೊಡೆದ್ಬಿಡ್ತಾರೆ ಅನ್ನೋ ಲಾಠಿಲೇ ಎಲ್ಲ ತಂದು ಇಟ್ಟಿದ್ರಂತೆ, ಲಾರಿ ಬಂದು ಬಿದ್ದಿತ್ತಂತೆ ಅಂದ್ಬಿಟ್ರೆ ಆ CJP ಅಂತ ನಾನು ಹೇಳ್ತಿಲ್ಲ ಇಲ್ಲಿ, ಅದು ಇನ್ಯಾವುದೇ ಪಾರ್ಟಿ BJP ಅವ್ರು ಪ್ರತಿಭಟನೆ ಮಾಡಿದ್ದೇ ಮಾತಾಡಿ ನಂದು. ಆ ವಿಷಯನ ಅಡ್ರೆಸ್ ಮಾಡೋ ರೀತಿ ನಾವು ಸರಿ ಮಾಡ್ಕೊಳ್ಬೇಕಾ ಅಂತ. ಡೆಫಿನೆಟ್ಲಿ ಮಾಡ್ಕೋಬೇಕು. ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ಈ ಪ್ರೊಟೆಸ್ಟಿಂದನೂ ಸುಮಾರು ಕಲಿಯೋದಿದೆ ನೋಡಿ. 12 ವರ್ಷಗಳಲ್ಲೇ ಹಿಂದೂ ಧರ್ಮ ಇತಿಹಾಸದಲ್ಲಿ ಯಾವತ್ತೂ ಇಲ್ದಿರೋಷ್ಟು ಅಪಾಯಕ್ಕೆ ಸಿಕ್ಕಾಕೊಂಡಿರೋದು ಈ 12 ವರ್ಷಗಳಲ್ಲೇ. ಈ 12 ವರ್ಷದಲ್ಲಿ ಇಷ್ಟೊಂದು ಅಪಾಯದಲ್ಲಿರೋದು ಹಿಂದೂ ಧರ್ಮ, ಇಷ್ಟೊಂದು ಆ್ಯಂಟಿ ನ್ಯಾಷನಲ್ಸ್ ನುಗ್ತಾ ಇರೋದು ಇದೇ ಟೈಮಲ್ಲೇ, ಇಷ್ಟೊಂದು ಬಾಂಗ್ಲಾದೇಶಿಯರ ಹಾವಳಿ ಇದೇ ಟೈಮಲ್ಲೇ ಬರ್ತಿರೋದು. ಪಾಕಿಸ್ತಾನಿ, ಖಲಿಸ್ತಾನಿ, ಹೇಗೆ ಈ ನರೇಷನ್ಗಳನ್ನು ದಾಟಿ ಒಬ್ಬ ಮನುಷ್ಯ ಪ್ರಶ್ನೆ ಕೇಳೋದು ಹೇಗೆ ರೀ ಸರ್? ಅದನ್ನ ಹೇಳ್ತಾ ಇದ್ದೀನಿ. ಈ ಪ್ರೊಟೆಸ್ಟಿಂದ ತುಂಬ ಪೊಲಿಟಿಕಲಿ ನಾನು ತುಂಬ ಕಲ್ತಿದ್ದೀನಿ. ಯಾವ ಮೆಚ್ಯೂರಿಟಿಯಿಂದ ಚಿಕ್ಕ ಮಕ್ಕಳು ಇದನ್ನು ಹ್ಯಾಂಡಲ್ ಮಾಡಿದ್ದಾರೆ ಇವತ್ತು ಅಲ್ಲಿ. ಆ್ಯಂಡ್ ನನಗೆ ಅಸಹ್ಯ ಅನ್ಸೋದು ನಮ್ಮ ಕೇಂದ್ರ ಸರ್ಕಾರದ ಮೇಲೆ, ಅಲ್ಲಿ ಟ್ರಕ್ಗಳಲ್ಲಿ ಕಲ್ಲುಗಳನ್ನು ತಂದು ತಾವೇ ಇಟ್ಟಿದ್ದಾರೆ, ಒಡೆದೋಗಿರೋ ಗಾಡಿಗಳನ್ನು ತಂದು ನಿಂದಿರಿಸಿದ್ದಾರೆ ಪ್ರೊಟೆಸ್ಟ್ ಶುರು ಆಗೋಕ್ಕೆ ಮುಂಚೆ. ಪೊಲೀಸರು ತಮ್ಮ ಕಾರ್ಗಳನ್ನು ತಾವೇ ಹೊಡ್ಕೊಂಡಿದ್ದಾರೆ. ಇದು ಎಲ್ಲ ವಿಡಿಯೋಗಳು ಇವತ್ತು ಪಬ್ಲಿಕ್ಕಲ್ಲಿದೆ, ಜನರ ಮುಂದೆ ಇದು ಹೋಗ್ತಾ ಇದೆ. ಇವತ್ತು ಅಲ್ಲಿ ಯಾರು ಕರ್ಕೊಂಡು ಬಂದವರು ಫ್ರೀಡಮ್ ಪಾರ್ಕಲ್ಲಾಗಲಿ, ಮುಂಬೈಯಲ್ಲಾಗಲಿ, ಇಲ್ಲ ಕಾನ್ಪುರದಲ್ಲಾಗಲಿ, ಲಕ್ನೋವಲ್ಲಾಗಲಿ, ಡೆಲ್ಲಿಯಲ್ಲಾಗಲಿ, ಅವ್ರು ಯಾರು ಕರ್ಕೊಂಡು ಬಂದಂಥ ಪ್ರತಿಭಟನಾಕಾರರಲ್ಲ.
ತಮ್ಮ ಬಿರಿಯಾನಿ ಪ್ಯಾಕೆಟ್ 250 ರೂಪಾಯಿ ದುಡ್ಡಿಗೆ ಬಂದಿರೋದಲ್ಲ ಅವ್ರು ಯಾರು. ತಮ್ಮ ಒಂದು ನೋವನ್ನ ಹೊರಗಾಕಕ್ಕೆ ಇದು ಒಂದು ದಾರಿ ಅಂತ ಅಲ್ಲಿ ಬಂದವರು ಇವತ್ತು ಸಾವಿರಾರು ಜನ ಭಾರತದಾದ್ಯಂತ ಇದ್ದಾರೆ. ಮನೆ ಒಳಗೆ ಕೂತ್ಕೊಂಡು ಸಹಿತ ಯೋಚನೆ ಮಾಡುವಂಥವ್ರು. ಇವತ್ತು ನೀವು ಸೋಷಿಯಲ್ ಮೀಡಿಯಾ ಯಾವುದೇ ಪೋಸ್ಟ್ ತೆಗೀರಿ ಅದೇ ಇದೆ. ಇವತ್ತು ಒಂದು ಮೀಡಿಯಾದಲ್ಲೂ ಇದ್ರ ಬಗ್ಗೆ ಯಾವುದೇ ಕವರೇಜ್ ಇಲ್ಲ. ಮೇನ್ ಮೀಡಿಯಾಗಳಲ್ಲಿ ಕೆಲವೊಂದು ಚರ್ಚೆಗಳು ನೀವು ತಗೊಂಡಿದ್ದೀರಾ ಬಿಟ್ರೆ ನೀಟನ್ನೇ ಯಾರು ಕವರ್ ಮಾಡಲಿಲ್ಲ ಸರಿಯಾಗಿ. ಅಂಥದ್ರಲ್ಲಿ ಯಾವುದೇ ಚಾನೆಲ್ಗಳು ತಗೊಳ್ಳಿ, ಅದು ಇಂಗ್ಲೀಷ್ ಇರ್ಬೋದು ಹಿಂದಿ ಇರ್ಬೋದು, ಯಾರು ಇದನ್ನ ಕವರ್ ಮಾಡದೇ ಇದ್ರು ಯಾಕೆ ಇಷ್ಟೊಂದು ಇದು ಹರಿದಾಡ್ತಾ ಇದೆ, ಓಡಾಡ್ತಾ ಇದೆ? ದಿಸ್ ಈಸ್ ಪ್ಯೂರ್ಲಿ ಬೀಟಿಂಗ್ ದ್ಯಾಟ್ ಫಾಲ್ಸ್ ನರೇಷನ್. ನೀವೇನ್ ಹೇಳಿದ್ರಲ್ಲ, ಆ ಒಂದು ಸುಳ್ಳು ನರೇಷನ್ ಇವ್ರೇನ್ ಸೃಷ್ಟಿ ಮಾಡಿರೋಂಥ ಒಂದು ನರೇಷನ್ ಇದೆ, ಇದೇ ಒಂದು ಸರಿ, ಇಲ್ಲ ಅಂದ್ರೆ ತಪ್ಪು. ಯಾವ ರೈತ ಕೃಷಿ ಮಸೂದೆಗಳಿಗೆ, ಬಸವರಾಜ್ ಅವರೇ, ಕೃಷಿ ಮಸೂದೆಗಳಿಗೆ ಇದನ್ನ ರೈತರು ಹೇಗೆ ಓವರ್ಟೇಕ್ ಮಾಡಿದ್ರು ಅಂತ. ಪಂಜಾಬ್ ರೈತರು ಇಂಥದೇ ನರೇಷನ್ ಅವರು ಇತ್ತಲ್ಲ, ಅವ್ರು ಹೇಗೆ ಓವರ್ಟೇಕ್ ಮಾಡಿದ್ರು? ಅವರು ಶ್ರಮ ಪಟ್ಟಿದ್ದಾರೆ. ಆಂಟಿ 600 ದಿವಸ ಪಾಪ ಕುತ್ಕೊಂಡ್ರು. ಸುಮಾರು ರೈತರು ಸತ್ರಲ್ಲೇನೆ ಎಷ್ಟೋ ಜನ ಸತ್ರು. ಅದಾದ್ಮೇಲೇನು ಜನರಿಗೆ ಅರ್ಥ ಆಗುತ್ತೆ ಸರ್. ಆ ನರೇಷನ್ ಯಾಕೆ ಉಲ್ಟಾ ತಗೊಂಡ್ರು ಗೌರ್ಮೆಂಟ್? ಇನ್ನೇಂದ್ರೆ ಮೋದಿ ಅವರು ಒಂದು ಟ್ಯಾಕ್ಸ್ ಡೇಟ್ ಚೇಂಜ್ ಮಾಡಿ ಅಂದ್ರೆ ಮಾಡ್ಲಾರ್ದವ್ರು 3 ಲಾನ ವಾಪಸ್ ತಗೋತೀವಿ ಅಂದ್ರೆ ಯೋಚನೆ ಮಾಡಿ. ಅವರು ಇಂಟೆಲಿಜೆನ್ಸ್ ಹೇಳಿದೆ ಅವ್ರಿಗೆ, ಸರ್ ಇದನ್ನ ತೆಗಿಲಿಲ್ಲ ಅಂದ್ರೆ ಮುಂದಿನ ಸರ್ತಿ ನೀವು ಗೆದ್ದು ಬರಲ್ಲ ಅಂತ. ಆ ನರೇಷನ್ ನೀವೇನ್ ಹೇಳಿದ್ರಲ್ಲ, ನಾನು ಗೆದ್ದು ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು ಏನಾರು ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಆ ತರ ಆಗಲ್ಲ. ಮೈತ್ರನೋ ಅಥವಾ ದೆಹಲಿಯ ನಿಕಟಪೂರ್ವ CM ಅಥವಾ ಆಮ್ ಆದ್ಮಿಯವರು ಇನ್ಯಾರೋ ಬಂದು ಇಡೀ ಹೋರಾಟ ಮಲಿನ ಆಗ್ಬಿಡ್ತಾ, ರಾಜಕೀಕರಣಗೊಳ್ತಾ, ಅಥವಾ ಹೈಜಾಕ್ ಆಗ್ಬಿಡ್ತಾ? ಇದು ಸರ್ ಇದರಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ನಾವು ಯಾರೇ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ, ನಾನು ಇಲ್ಲೇ ನಿನ್ನೆ ಪಾರ್ಟಿಸಿಪೇಟ್ ಮಾಡಿದೆ ಅಂಡ್ ವಿ ವಾಲಂಟಿಯರ್ಡ್ ಅಂಡ್ ಸೇಡ್ ನಾವು ಆಮ್ ಆದ್ಮಿ ಪಾರ್ಟಿಯಾಗಿ ಬರಲ್ಲ, ಆದ್ರೆ ನನ್ನ ಪಕ್ಷದ ಎಲ್ಲಾ ಕಾರ್ಯಕರ್ತರು ಬಂದು ನಿಮಗೆ ಬೆಂಬಲ ಕೊಡ್ತಾರೆ. ನೀವು ನೋಡಿ, ಒಂದು ಸರ್ ಕ್ರೆಡಿಟ್ ವಿಚಾರನೇ ಅಲ್ಲ ಇದು. ಮಕ್ಕಳ ಭವಿಷ್ಯ ಅಲ್ಲಿ ಹೋಗೋಗಿದೆ, ದೇಶದ ಭವಿಷ್ಯ ಅಲ್ಲಿ ಹದಗೆಡ್ತಾ ಇದೆ. ಯಾವ ವಿದ್ಯಾರ್ಥಿ ಪರಿಷತ್ತು, ಯಾವ ವಿಶ್ವ ಹಿಂದೂ ಪರಿಷತ್ತು? ನಾನು ಇವತ್ತು ಕೇಳ್ತೀನಿ, 200 ಕೋಟಿ ತಿಂದಾಕಿದ್ರು ರಾಮ ಮಂದಿರದು, ವಿಶ್ವ ಹಿಂದೂ ಪರಿಷತ್ ಏನ್ ಮಾಡ್ತಾ ಇದೆ? ಒಂದು ಕಳ್ಳ ಒಂದೇನೋ ಕಳುವು ಮಾಡ್ದ ಅನ್ಕೊಂಡು ಅಥವಾ ಯಾರಿಗೋ ಒಬ್ರು ಛೇಡಿಸಿದ ಅನ್ಕೊಂಡ್ರೆ ಅವನ್ ಮನೆ ಮೇಲೆ ಬುಲ್ಡೋಸರ್ ನಡೀತಾ ಇತ್ತು, ಎಲ್ಲರೂ ಚಪ್ಪಾಳಿ ಹೊಡೆದ್ರು, ಇವರೇ ತಾನೆ ಈಗ ಹಿಂಗೆ ಆಗ್ಬೇಕು ಅಂತ. 8 ಜನರು ಸಿಕ್ಕಾಕೊಂಡಿದಾರಲ್ಲ SIT ರಿಪೋರ್ಟ್ ಅಲ್ಲಿ, ಲವ್ ಕುಶನ್ ಅವರು, ಚಂಪತ್ ರಾಯನ್ ಅವರು, ಇನ್ನೊಬ್ರು ಮತ್ತೊಬ್ರು ಮಿಶ್ರಾ. ಎಲ್ಲಿದೆ ಬುಲ್ಡೋಸರು? ಯಾಕೆ ಓಡ್ತಾ ಇಲ್ಲ? ಯಾಕೆ ಕೇಳ್ತಾ ಇಲ್ಲ ನೀವು ಬುಲ್ಡೋಸರ್ ಇವ್ರ ಮೇಲೆ ಯಾಕೆ ಓಡಿಸ್ತಾ ಇಲ್ಲ ನೀವು ಅಂತ? ಮನೆ ಮನೆ ಓಡಾಡಿ ದೇಶಾದ್ಯಂತ ನೀವು ಒಂದೊಂದು ಇಟ್ಟಿಗೆ ಕೊಡಿ, ಒಂದೊಂದು ರೂಪಾಯಿ ಕೊಡಿ, ಒಂದೊಂದು ಚೀಲ ಅಕ್ಕಿ ಕೊಡಿ ಅಂತ ಚಂದ ತಗೊಂಡು ತಾನೇ ಕಟ್ಟಿರೋದು ರಾಮ ಮಂದಿರ. ಯಾರು ಡೊನೇಷನ್ ಕೊಟ್ಟಿದ್ರು ಅವ್ರ ಬಗ್ಗೆ ಅವ್ರು ಮಾತ್ರ ಮಾತಾಡ್ಬೇಕು ಅಂದ್ರೆ, ಕೊಡದೇ ಇರೋರೆಲ್ಲ ಇಂಟರ್ನ್ಯಾಷನಲ್ಸ್. ರೈಟ್, ಇವತ್ತು ಅಲ್ಲಿ ಯಾಕೆ ಬುಲ್ಡೋಸರ್ ಓಡ್ತಾ ಇಲ್ಲ? ಯಾಕೆ ಬುಲ್ಡೋಸರ್ ಓಡ್ತಾ ಇಲ್ಲ? ಏನ್ ಮಾಡ್ತಿದಾರೆ ಯೋಗಿ ಆದಿತ್ಯನಾಥ್ ಅವರು? ಮೋದಿ ಅವ್ರು ಯಾಕೆ ಅದನ್ನ ಸಪೋರ್ಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಒಂದು ಮಾತು ಚಕಾರ ಎಲ್ಲರೂ ಎತ್ತಿದಾರ ಸರ್? 106 ಕೋಟಿ ನಿಮ್ಮನ್ನ ನಂಬಿ ಒಂದು ಆಸ್ತಿ ಇಟ್ಕೊಂಡು, ಆಯ್ತು ನೀವೇ ರಾಮ ಮಂದಿರ ಉದ್ಘಾಟನೆ ಮಾಡ್ತೀನಿ ಅಂದ್ರು, ಆಯ್ತು ಅದನ್ನು ಸರಿ ಅಂತ ಅಂದ್ವಿ, ಆಯ್ತಪ್ಪ ಮಾಡು ಹೆಂಗಾರ ಆಗ್ಲಿ. ಅದಾದ್ಮೇಲೆ ಒಂದು ಜವಾಬ್ದಾರಿ ಬೇಡವಾ? ಉದ್ಘಾಟನೆ ಮಾಡಕ್ಕೆ ತುಂಬಾ ಖುಷಿಯಿಂದ ಓಡೋಗಿ ಸೂಟು ಗಿಟು ಹೊಲ್ಸ್ಕೊಂಡು 5 ಗಂಟೆಗೆ ಹೋಗಿ ಕೂತ್ಕೊಂಡಿದ್ರೆ 200 ಕೋಟಿ 300 ಕೋಟಿ ಅಲ್ಲಿಂದ ಕಳುವಾಗಿದೆ ಅಂದಾಗ ಅದ್ರ ಬಗ್ಗೆ ಒಂದು ಮಾತುಕತೆ ಇಲ್ಲ, ಅಲ್ಲಿ ಹೋಗಿ ಒಂದು ವಿಚಾರಣೆ ಇಲ್ಲ. ಫೈನ್ ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು. ಕೋಟೆಪ್ಪ ಅವರೇ, ಆಯಿತು, ಈಗ NSU ಅವರು ಏನು ಕಡದ ಕಟ್ಟೆ ಹಾಕಿದ್ದಾರೆ, ABVP ಅವರು ಈ ವಿಚಾರದಲ್ಲಿ ಕಡದ ಕಟ್ಟೆ ಹಾಕಿದರೆ ದೇಶ ನೋಡ್ಬಿಟ್ಟಿದ್ದಾರೆ. ಯಾವುದು ಕೂಡ ನಾನು ಹೇಳ್ತಿರೋದು ಒಂದೇ ವಿಚಾರ, ಲಾಜಿಕಲ್ ಎಂಡಿಗೆ ಬರಲಿಲ್ಲ ಅಂತ. ಅವ್ರು ಏನೋ ಬಂದರು, ಜನಗಳಿಗೊಂದು ದೊಡ್ಡ ಆಶ್ರಯ ಅನ್ಸ್ಬಿಟ್ರು. ಅವರು ಏನೋ ಮಾಡ್ತಾ ಇದ್ದಾರಪ್ಪ ಅಂಥೇಳಿ ಸೋಷಿಯಲ್ ಮೀಡಿಯಲ್ಲಿ ಒಂದೊಂದು ಸೆಕೆಂಡ್ಗೆ ಸಾವಿರಾರು ಲಕ್ಷಾಂತರ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ರಿ ಅವ್ರಿಗೆ. ಅದು ನೋಡಿದ್ರು ಅದನ್ನೇನೋ ತಡೆದ್ಬಿಡೋಣ, ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಮಾಡಿ ಬ್ರೇಕ್ ಮಾಡಿಬಿಡೋಣ, ಇದೇನೂ ಆಗದಿರಂತೆ ಮಾಡಿಬಿಡೋಣ ಅಂಥೇಳಿ ನಿರಂತರ ಪ್ರಯತ್ನಗಳನ್ನು ಮಾಡಿದಂಥವ್ರು ಅನೇಕ ಹೊಣೆಗೇಡಿಗಳಿದ್ದಾರೆ. ನಮ್ಮಲ್ಲೇ ಇದ್ದಾರೆ ಅನೇಕ ಹೊಣೆಗೇಡಿಗಳು. ಏನು ಸರಿ, CJP ಒಬ್ಬ ಶುರು ಮಾಡ್ದ, ಒಬ್ಬ ನೀಟ್ ಶುರು ಮಾಡ್ದ, ಅವ್ನ ಫಾಲೋವರ್ಸ್ ಕಡಿಮೆ ಮಾಡಬೇಕು, ಡಿಜಿಟಲ್ ಆಕ್ಸೆಸ್ ಅವನು ಕಡಿಮೆ ಮಾಡಬೇಕು, ಅವನ ಅಕೌಂಟ್ ಬ್ಲಾಕ್ ಮಾಡಿಬಿಡ್ಬೇಕು. ಈ ಪ್ರಯತ್ನಗಳೇ ಹೊಲಸಲ್ವೇನ್ರಿ? ಈ ಪ್ರಯತ್ನಗಳಿಗಿಂತ ಒಂದು ಹೊಲಸಿದೆಯಾ? ಆಯಿತು, ಇದರಾಚೆಗೆ ನಾನು ಕೇಳ್ತಾ ಇದ್ದೀನಿ, 22,80,000 ಮಕ್ಕಳ ಭವಿಷ್ಯ ಜೊತೆಯಲ್ಲಿ ಆಟ ಆಡಿದಂತಹ ನರಾಧಮರಿಗೆ ABVP ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೀರಿ ಹೇಳಿ?
ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ ಸಪೋರ್ಟ್ ತೊಗೊಂಡು ಹೋರಾಟ ಮಾಡುವಂಥ ಅನಿವಾರ್ಯತೆಗೆ ಬರಬಾರ್ದು. ನಾವು ಈ ದೇಶದ ಜಂಜಿಗಳಾಗಿರ್ತಕ್ಕಂಥವ್ರು ಅಥವಾ ನಾವು ಈ ದೇಶದ ಏನು ಸ್ಟೂಡೆಂಟ್ ಯೂನಿಯನ್ಗಳಾಗಿರ್ತಕ್ಕಂಥವ್ರು ಈ ದೇಶದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ ಅಥವಾ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಥವಾ ವಿದ್ಯಾರ್ಥಿಗಳಿಗೆ ಪೂರಕವಾದಂಥ ಆಡಳಿತ ಸಿಗಲಿಲ್ಲ ಅಂದ್ರೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಅಧಿಕಾರ ಹಕ್ಕು ಈ ದೇಶದ ಸಂವಿಧಾನ ನಮ್ಗೆ ಕೊಟ್ಟಿದೆ. ಹೀಗಾಗಿ ನಾವೆಲ್ಲರೂ ಹೋರಾಟನೂ ಮಾಡಬೇಕು, ಮನವಿಗಳನ್ನು ಸಲ್ಲಿಸಬೇಕು, ಜೊತೆಗೆ ಮತ್ತು ಅದರ ಕಡೆಯಿಂದ ತೆಗೆದುಕೊಳ್ಳಬೇಕಾಗಿಂತ ಪರಿಹಾರವನ್ನು ತೆಗೆದುಕೊಳ್ಳೋಕೆ ನಮ್ಗೆ ಅವಕಾಶ ಇದೆ. ಆ ಥರದ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋಣ. ಈಗ CJP ಒಬ್ಬರ ಫೌಂಡರ್ ಬಂದು ಒಂದು ವಿಡಿಯೋ ಕಾಲಲ್ಲಿ ಹೇಳ್ತಾರೆ 5 ಲಕ್ಷ ಜನ ಸೇರಿಬಿಡೋಣ, JNUಲಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಬಂದುಬಿಡಿ, ಈ ಕೆಲವೊಂದಿಷ್ಟು ಸ್ಟೂಡೆಂಟ್ ಯೂನಿಯನ್ಗಳಿಗೆ ಸಪೋರ್ಟ್ ತೊಗೊಳ್ತಾರೆ, ಕೆಲವೊಂದಿಷ್ಟು ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ಗಳು ಪಬ್ಲಿಕ್ನ ಕಳಿಸ್ಕೊಡ್ತಾರೆ, ಅದನ್ನು ಹೋಗಿ ಪ್ರೊಟೆಸ್ಟ್, ಅದು ಓಪನ್ಲಿ ಕಾಲ್ ಕೊಟ್ಟಿದ್ದೇನು ನಾವು ಪಾರ್ಲಿಮೆಂಟ್ ಮೇಲೆ ಮುತ್ತಿಗೆ ಹಾಕೋಣ ಅಂತೇಳಿ ಓಪನ್ಲಿ ಕಾಲ್ ಕೊಟ್ಟಿದ್ದಾರೆ ಸರ್. ಆಗಲೇ ನಮ್ಮ ಆಮ್ ಆದ್ಮಿ ಪಕ್ಷದ ವಕ್ತಾರ ಹೇಳಿದ್ರು ಹಾಗೇನು ಈಗಿಲ್ಲ, ಅಲ್ಲಿ ಹೋಗೇ ಇಲ್ಲ, ವಿದ್ಯಾರ್ಥಿಗಳು ಕಲ್ತು ಹೊಡೆದು ಬಿಟ್ಟಿದ್ದ, ಪೊಲೀಸರು ಏಕಾಏಕಿ ಪೊಲೀಸರೇ ಲಾಠಿ ಚಾರ್ಜ್ ಮಾಡಿಸ್ಬಿಟ್ಟಿರುತ್ತೆ, ಅದೆಲ್ಲವೂ ಕೂಡ ಸುಳ್ಳು ಸರ್. ಈಗ ಅವರು ಹೆಂಗೆ ಪೂರ್ತಿ ನರೇಟಿವ್ ಸೆಟ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅದಕ್ಕೋಸ್ಕರ ಹೋರಾಟ ಮಾಡಬೇಕು. ನರೇಟಿವ್ ಸೆಟ್ ಮಾಡ್ತಾ ಇದ್ದಾರೆ ನಮ್ಮ ತರ ನಾವು ನರೇಟಿವ್ ಸೆಟ್ ಮಾಡುವಂತ ಅನಿವಾರ್ಯತೆ ನಾವು ಬಂದಿಲ್ಲ. ನರೇಟಿವ್ ಸೆಟ್ ಮಾಡುವಂತ ಅನಿವಾರ್ಯತೆ ನಾವು ಯಾರು ಇಲ್ಲ. ನಾನೇನು ಕೇಳ್ತೀನಿ ಅಂದರೆ, ಈಗ ನೀವೇನು ಹೇಳ್ತಾ ಇದ್ದೀರಿ, ಪೊಲಿಟಿಕಲ್ಲು ಸಪೋರ್ಟು ಇವ್ರು ತಗೋಬಾರ್ದಾಗಿತ್ತು ಅಂತ ಹೇಳಿದ್ರಿ. ಈಗ ಒಂದು ಪ್ರತಿಭಟನೆ ಮಾಡ್ತಿರ್ತಾರೆ, ಕುಸ್ತಿಪಟುಗಳಿಗೂ ಆಯ್ತಲ್ರಿ. ಇದಕ್ಕಿಂತ ಒಲಿಂಪಿಕ್ ಪದಕ ವಿಜೇತ ಕುಸ್ತಿಪಟುಗಳನ್ನು ಇವರೇ ಸನ್ಮಾನಿಸಿ, ನಿನ್ನಂತ ಮಗಳಿಲ್ಲಮ್ಮ, ಎಂಥ ನಾರಿಯಮ್ಮ ನೀನು, ಅದ್ಭುತ ಅಮ್ಮ, ವಂಡರ್ಫುಲ್ ಅಂತ ಕೇಳಿಸ್ಕೊಳ್ರಿ. ಪೂರ್ತಿ ಕೇಳಿಸ್ಕೊಳ್ರಿ. ಕೋಟೆಪ್ಪ ಅವರೇ, ನಾನು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ರೆ ನೀವು ಒಂದು ವರ್ಡ್ ಮಾತಾಡೋಕ್ಕೂ ನಾನು ಬಿಡಲ್ಲ. ಕೀಪ್ ಇನ್ ಮೈಂಡ್, ಒಂದೇ ಒಂದು ವರ್ಡ್ ಮಾತಾಡೋಕ್ಕಾಗಬಾರ್ದು. ನಾನೇನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದೇ ನಮ್ಮದೇ ದೇಶದವರು ಬಧಾಯೋ ಬಾ ಕ್ಯಾ ಬಳಿಯಾ ಕ್ಯಾ ಖೇಲ್ ಹೇ ಎಲ್ಲ ಹೇಳಿದ್ರಲ್ವಾ, ನಮ್ಮದೇ ಜನ ಅವ್ರನ್ನ ಸನ್ಮಾನಿಸಿದ್ರು. ನನ್ನ ಮೇಲೆ ಲೈಂಗಿಕವಾಗಿ ಇವನು ದೌರ್ಜನ್ಯ ಎಸಗಿದ್ದಾನೆ ಅಂಥೇಳಿ ಆ ಮಕ್ಕಳು ಮಳೆಲೆಲ್ಲ ಕೂತ್ರೆ ಅವ್ರನ್ನ ಹಿಡಿದು ಎಳೆದು ಬಿಸಾಕಿದ್ರಲ್ರಿ. ನಮ್ಮದೇ ದೇಶದಲ್ರಿ ಎಳೆದು ಬಿಸಾಕಿದ್ರಿ, ಮಳೆಯಲ್ಲಿ ಬಿಸಾಕಿದ್ರು, ಅವ್ರ ಶಾಮಿಯಾನ ಕಿತ್ತೆಸಿದ್ರು, ಹೊಡೆದ್ರು. ಒಂದಷ್ಟು ಹುಡುಗರು ಅವ್ರ ಜೊತೆಯಲ್ಲಿ, ಅದೇ ಕುಸ್ತಪಟ್ಟಿಗಳು ಹುಡುಗರಿದ್ದರೆ ಬೆಂಬಲಕ್ಕೆ ಇದೀವಪ್ಪ, ನಿಮ್ಮ ಜೊತೆಲಿ ನಾವು ಇದೀನಮ್ಮ ಅಂತ ಹೇಳಿದ್ರೆ ಅವ್ರುಗಳಿಗೆ ಅವ್ನು ಕುಸ್ತಿ ಆಡದಂತೆ ಮಾಡಿ 3 ವರ್ಷ 4 ವರ್ಷ ನಿಷೇಧ ಮಾಡಿ, ಸೇಮು ಅವರನ್ನೇ ಒಲಿಂಪಿಕ್ ವೀರರು ಹೊಂದಿದ್ದು, ಏಷ್ಯಾಡ್ ವೀರರು ಹೊಂದಿದ್ದು ಅವರನ್ನೇ. ಇದು ಅದು ನಾವು ನೋಡ್ಬಿಟ್ಟಿದ್ದೀವಿ. ಸರಿ, ಇಲ್ಲ ಪ್ರತಿಭಟನೆ ಕೂತಿದ್ದಾರಪ್ಪ, NSU ಅವರಾದರೂ ಹೋಗಿ, ABVP ಅವರಾದರೂ ಹೋಗಿ, ಇಲ್ಲ ಬೇರೆ ಬೇರೆ ಶಾಮಿಯಾನೇ ಮಾಡ್ಕೊಳ್ಳಿ, ನೀವು ಪ್ರತಿಭಟನೆ ಮಾಡ್ಕೊಳ್ಳಿ. ಸರಿ, ಅವ್ರು ಪ್ರತಿಭಟನೆ ಮಾಡ್ತಿದ್ದಾರೆ, ಆಮ್ ಆದ್ಮಿ ಅವರು ಬಂದರು, ಕಾಂಗ್ರೆಸ್ ಬಂದರು, ರಾಹುಲ್ ಗಾಂಧಿ ಬಂದರು, ಬಂದುಬಿಟ್ರಿ. ಬಂದ ಮಾತ್ರಕ್ಕೆ ಆ ಪೊಲಿಟಿಕಲ್ ಪಾರ್ಟಿ ಯಾವನಾಗಿರಲಿ ಅವನು ಕೇಳೋ ಪ್ರಶ್ನೆ ತಪ್ಪಿದ್ರೆ ನೀವು ಕೇಳಬೇಕು. ನೀನು ಯಾಕೆ ಬಂದೆ, ಈ CJP ಜೊತೆ ಹೆಂಗೆ ಮಿಂಗಲ್ ಆಗಿಬಿಟ್ಟೆ, ನೀನು ಹೆಂಗೆ ಸಪೋರ್ಟ್ ಮಾಡಿಬಿಟ್ಟೆ, ರಾಂಗ್. ಅವನು ಕೇಳೋ ಪ್ರಶ್ನೆ ತಪ್ಪಿತ್ತಾ, ನೀಟ್ ಬಗ್ಗೆ ನಾನು ಪ್ರಧಾನ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿರೋ ತಪ್ಪಿದ್ರೆ ನೀವು ಕೇಳಬೇಕು. ಅದು ಬಿಟ್ಟುಬಿಟ್ಟು ಇವರು ಪೊಲಿಟಿಕಲ್ ಸಪೋರ್ಟ್ ತೊಗೋಬಾರ್ದಾಗಿತ್ತು ಸರ್, ಇವ್ರು ಹಂಗೆ ಮಾಡಬೇಕಿತ್ತು ಸರ್. ಏನು ನಿಮ್ಮನ್ನು ಕೇಳ್ಕೊಂಡು ಮಸಾಲೆ ಅರಿಬೇಕಾಗಿತ್ತು. ತಗೋಬಾರ್ದು ಅನ್ನೋದಕ್ಕಿಂತ ಪೊಲಿಟಿಕಲ್ ಸಪೋರ್ಟ್ ರಾಜಕೀಯ ಮಾಡೋ ರಾಜಕೀಯನೇ ಮಾಡಲಿ, ವಿರೋಧ ಪಕ್ಷದಲ್ಲಿ ಇರುವಂತವರು ದರ್ಶನ್ ಇಲ್ಲೇನಂದ್ರೆ ರಾಜಕೀಯ ಮಾಡಲಿ ಅಂತ ಹೇಳಿ ನಾನು ಇಷ್ಟು ಪ್ಯಾನಲಿಸ್ಟ್ಗಳಲ್ಲಿ ನಾನು ಈ ಡಿಬೇಟ್ ಶುರುವಿಂದ ಹೇಳ್ತಾ ಇದ್ದೀನಿ. ಯಾರು ನನಗೆ ಇಫ್ ಐ ಆಮ್ ನಾಟ್ ರಾಂಗ್ ರಾಜಕೀಯ ಮಾತಾಡ್ತಿಲ್ಲ ಇಲ್ಲಿ. ಎಲ್ಲರೂ ವಿದ್ಯಾರ್ಥಿ ತಜ್ಞರು ಸೇರಿಸಿ ಶಿಕ್ಷಣ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಬರೋಕ್ಕೆ ಹೇಗೆ ಸಾಧ್ಯ? ಕ್ವಶನ್ ಪೇಪರ್ ಲೀಕ್ ಆಗಿದೆ, ವ್ಯವಸ್ಥೆ ಸರಿಯಾಗಬೇಕು ಅನ್ನೋದರಲ್ಲಿ ಸರಿ, ಇದರಲ್ಲಿ ರಾಜಕೀಯ ಇದ್ದೇ ಬಿಡ್ತು ಅಂತ ಅಂದ್ಕೊಳ್ಳಿ, ಉತ್ತರ ಕೊಡೋಕ್ಕೆ ಯೋಗ್ಯತೆ ಇಲ್ಲದ್ರೆ ಕೂತ್ಕೊಂಡಿದ್ದಾರೆ. ಅದರಲ್ಲಿ ಪಾಲಿಟಿಕ್ಸ್ ಇದ್ದೇ ಬಿಡ್ತು ಅಂದ್ಕೊಳ್ಳಿ, ಇದ್ದಾರಲ್ಲ ಅಂತ ಯೋಗ್ಯತೆ ಗೆಟ್ಟೋರು ಇದ್ದಾರಲ್ಲಿ. 22 ಲಕ್ಷ ಮಕ್ಕಳಲ್ಲಿ ಸಾವಿರಾರು ಜನ BJPಯವರ ಮಕ್ಕಳು ಸೇರಿದ್ದಾರೆ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಸೋನಂ ವಾಂಗ್ಚುಕ್ ಅವ್ರನ್ನ ನಿನ್ನೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೂ ಏನೋ ಹೇಳ್ತಾ ಇದ್ರು ಅಂತ. ಬೆಳಗ್ಗೆ ನನಗೊಂದು ಮೆಸೇಜ್ನ ರಜತ್ ಉಳ್ಳಾಗಡ್ಡಿ ಮಟ್ಟ ಕಳಿಸಿದ್ರು. ಅಲ್ಲಿನ ಶಾಸಕ ಮಹೇಶ್ ತೆಂಗಿನಕಾಯಿ ಅಂತೇಳಿ ಅವನಿಗೇನು ಮುತ್ತು ಕೊಡ್ಬೇಕಿತ್ತೇನ್ರಿ, ಅವ್ನಿಗೆ ಎತ್ತಾಕೊಂಡು ಹೋಗಿದ್ದಾರ್ರಿ ಅಂತ ದಾಸ್ಯದ ಮಾತಾಡಿದ್ನಲ್ಲ ಮಹೇಶ್ ತೆಂಗಿನಕಾಯಿ ಅವರು. ನಾನು ಅದು ಕೆಟ್ಟದನ್ನು ಬಯಸೋದಿಲ್ಲ. ಆ 21 ಮಕ್ಕಳಲ್ಲಿ ಅವರ ಮಗನೂ ಒಬ್ಬ ಆಗಿದ್ರೆ ಇವತ್ತು ಪಾದ ಪೂಜೆ ಮಾಡ್ತಾ ಇದ್ರು. ಹೋರಾಟಗಾರರ ಹತ್ತಿಕ್ಕುವಂತ ಕೆಲಸ ನಿಲ್ಲಬೇಕು. ಇದು ಭವ್ಯ ಭಾರತದ ಭವಿಷ್ಯತ್ನ ಅದರಲ್ಲಿ ಯೋಧರಾಗೋರು ಇದ್ದಾರೆ ಸರ್, ಡಾಕ್ಟರ್ ಆಗೋರು ಇದ್ದಾರೆ. ಕನಸನ್ನ ಕಟ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ಕನಸನ್ನ ನೀವು ಛಿದ್ರ ಮಾಡಿ ಮತ್ತು ಈ ರೀತಿ ದುರಂಕಾರದ ಮಾತನಾಡಿದ್ರೆ ಭಾರತೀಯರು ಎಂದಿಗೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಸರ್. ಇದು ವಿತ್ ಪಾಲಿಟಿಕ್ಸ್ ಆರ್ ವಿತೌಟ್ ಪಾಲಿಟಿಕ್ಸ್? ನಾನು ನಿಮ್ಗೆ ಕೇಳ್ಬಿಡ್ತೀನಿ ಸರ್. ಒಂದು ವೇಳೆ ಪಾಲಿಟಿಕ್ಸ್ ಇತ್ತು, ಒಂದು ವೇಳೆ ಪಾಲಿಟಿಕ್ಸ್ ಇರಲಿಲ್ಲ, ನಾನು ಇಡೀ ಪ್ರತಿಭಟನೆಯ ಕಾಸನ್ನ ಇಟ್ಕೊಂಡು ನಾನು ಮಾತಾಡ್ತಿರೋದಿಲ್ಲಿ. ಅದರಲ್ಲಿ ಯಾವ ಪಾರ್ಟಿ ಯಾರು ಬಂದ್ಕೊಳ್ಳಿ, ಬರದೇ ಇರಲಿ ಸರ್. ಕೇಳ್ತಿರೋ ಕಾರಣ ಸರಿಯಾಗಿದ್ದ ಮೇಲೆ ನಾವು ಯಾಕೆ ಬಣ್ಣ ಕಟ್ಟಬೇಕು ಅದಕ್ಕೆ? ಸರ್, ಈಗ ಬಣ್ಣ ಕಟ್ಟತ್ತು ಅನ್ನೋದಕ್ಕಿಂತನೂ
ಆಗಿರೋದ್ರ ಬಗ್ಗೆ ಪನಿಷ್ಮೆಂಟ್ಗೆ ಏನಾಗಬೇಕು ಇವ್ರಿಗೆ ಅನ್ನೋದ್ರ ಬಗ್ಗೆನೇ ಜಾಸ್ತಿ ಇಡೀ ದೇಶದಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಇನ್ನೂ ಮುಂದೆ ಲಕ್ಷಾಂತರ ಪೋಷಕರು ಭವಿಷ್ಯನ ಕಾಯ್ತಾ ಇದ್ದಾರೆ. ಆ ಭವಿಷ್ಯದಲ್ಲಿ ಏನು ಮಾಡಬೇಕು ಅಂತ ವಿರೋಧ ಪಕ್ಷಗಳೇ ಆಗಲಿ, ಸರ್ಕಾರ ಆಗಲಿ ಅಥವಾ ಪೋಷಕರೇ ಆಗಲಿ ಅದನ್ನ ಎತ್ತಾ ಇಲ್ಲ ಇವಾಗ. ಈಗ ನಮಗೆ ಧರ್ಮೇಂದ್ರ ಪ್ರಸಾದ್ ರಾಜೀನಾಮೆ ರಾಜಕೀಯವಾಗಿ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಮುಂದಿನ ಪರೀಕ್ಷೆಗೆ ಏನು ವ್ಯವಸ್ಥೆ ಮಾಡ್ತಾ ಇದೆ ಸರ್ಕಾರ? ಮುಂದಿನ ಈ ಥರ ಈಗ ಎಕ್ಸಾಮನ್ನೇ ಈಗ ಅವ್ರ ಎಕ್ಸಾಮ್ ಮೆಥಡೇ ರಾಂಗ್ ಇದೆ. ನೀಟ್ ಎಕ್ಸಾಮು ಆಲ್ ಇಂಡಿಯಾ ಓವರ್ ಆಲ್ ಅವ್ರು ಕಂಟ್ರೋಲ್ ಇಟ್ಕೋಬೇಕು ಅಂತ ಏನಿಲ್ಲ. ಡಿಸೆಂಟ್ರಲೈಸೇಷನ್ ಯಾಕೆ ಮಾಡ್ತಾ ಇಲ್ಲ? ತಮಿಳ್ನಾಡು ಸರ್ ಈಗ ನಮ್ಮ ಡೈನಮಿಕ್ ಚೀಫ್ ಮಿನಿಸ್ಟರ್ ಇದ್ದಾರೆ. ತಮಿಳ್ನಾಡಿನ ಮಾದರಿಯಲ್ಲಿ ಯಾಕೆ ಅವರು ಅಪೋಸ್ ಮಾಡ್ತಾ ಇಲ್ಲ? ತಮಿಳ್ನಾಡು ಎದ್ದು ನಿಂತಿದೆ. ಇವರ ವಿಚಾರಕ್ಕೆ ಸರ್ ಒಂದು ಚಿಕ್ಕದು, ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇದೇ ವಿಚಾರ ಏನು ಚರ್ಚೆಗೆ ತಗೊಂಡಿದ್ದಕ್ಕೆ ಸ್ಪೀಕರ್ ಅವರು ನಾನು ಮೋದಿ ಅವ್ರನ್ನ ಕೇಳಿ ಹೇಳ್ತೀನಿ ಅಂತ ಒಂದು ಅವರ ಗುಲಾಮಗಿರಿಯ ಮನಸ್ಥಿತಿಯನ್ನ ಹೇಳಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಮೈಕ್ ಆಫ್ ಮಾಡಿದ್ದಾರೆ. ಸರ್ ಇದೇ ವಿಚಾರ ಚರ್ಚೆ ಇತ್ತು. ನಿಮ್ಮ ಅನೇಕ ಆತಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಬಯಸಿದ್ವಿ. ಪಾರ್ಲಿಮೆಂಟ್ ಅಲ್ಲೂ ಮಾತಾಡ್ಲಿಕ್ಕೆ ಅವಕಾಶ ಬಸವರಾಜ್ ಸೊಲ್ಯೂಷನ್ ಏನು ಸೊಲ್ಯೂಷನ್ ಮಾಡೋಣ? ಸೊಲ್ಯೂಷನ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟೇ ಬಿಟ್ಟು ಅಥವಾ ಕೊಡ್ಲೇ ಇಲ್ಲ, ವಾಟ್ ನೆಕ್ಸ್ಟ್? ಅದು ಸೆಕೆಂಡರಿ. ಇದು ಹ್ಯಾಬಿಚುವಲ್ ಪ್ರಾಬ್ಲಮ್ ಆಗಿದೆ ಈ ಸರ್ಕಾರದ್ದು. ಕಳೆದ 10 ವರ್ಷಗಳಲ್ಲಿ ನಾವು ನೋಡ್ತಾ ಇದ್ರೆ ತಪ್ಪುಗಳು ನಡೀತಾ ಇರ್ಬೋದು. ನಾವು ಹೇಳಿದ್ದೆ ಒಂದು ನರೇಶನ್ ನಲ್ಲಿ ಅದು ಮುಂದೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ಆ ತಪ್ಪುಗಳು ಸುಮಾರಾಗಿದ್ದಾವೆ. ಮಣಿಪುರ್ ಇರ್ಬೋದು, ರೈತರ ವಿಚಾರ ಇರ್ಬೋದು, ಸ್ಟೂಡೆಂಟ್ ವಿಚಾರ ಇರ್ಬೋದು. ಜನ ಬೀದಿಗೆ ಇಳಿದಿದ್ದಾರೆ, ಲಕ್ಷಾಂತರ ಜನ ಅಲ್ಲಿ ಬಂದಿದ್ದಾರೆ ಅಂದ್ರೆ ತಪ್ಪಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ನಿಮಗೆ ಏನಾದ್ರು ಸ್ವಲ್ಪ ಮರ್ಯಾದೆ, ಸ್ವಲ್ಪ ಅದನ್ನ ಆಡಳಿತದ ಒಂದು ಕ್ಷಮತೆ ಇದ್ದಿದ್ರೆ ನೀವು ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಇವತ್ತು ಲಾಠಿ ಚಾರ್ಜ್ ಇಂದ ಆಗೋದಲ್ಲ, ಮಾತುಕತೆಯಿಂದ ಆಗ್ಬೇಕಿತ್ತು. ಯಾರು ತಪ್ಪು ಮಾಡಿದ್ದಾರೆ ಸರ್? ಧರ್ಮೇಂದ್ರ ಪ್ರಧಾನ್ ಯಾರು? 20 ಜನರ ಜೀವನಕ್ಕಿಂತ ಒಂದು ದೊಡ್ಡ ವ್ಯಕ್ತಿ ಆಗೋಗ್ಬಿಟ್ಟು ನಾವು ಏನಿದೆ ಅಂತ ಅವ್ನ್ಗೆ ಯಾಕೆ ನೀವು ಅಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ಒಬ್ರು ಅಕೌಂಟಬಿಲಿಟಿ ಬೇಕಲ್ವಾ? ಈಗ ಅವ್ರು ಅಂಡರ್ ಇರುವಂತ 2 ಜನ IAS ನ ನೀವು ಸಸ್ಪೆಂಡ್ ಮಾಡಿದ್ರಿ, ಟ್ರಾನ್ಸ್ಫರ್ ಮಾಡಿದ್ರಿ, ಮಿನಿಸ್ಟರ್ನ ಯಾಕೆ ಮಾಡಬಾರ್ದು? ವೇರ್ ಡಸ್ ದ ಬಕ್ ಸ್ಟಾಪ್? ನೀವೀಗ ಸೆಂಟ್ರಲೈಸ್ ಮಾಡಿಕೊಂಡು ಇದ್ರ ಒಂದು ಎಜುಕೇಶನ್ ಮಿನಿಸ್ಟ್ರಿ ಅಂಡರ್ ಕಂಪ್ಲೀಟ್ ಎಕ್ಸಾಮ್ ಬರಬೇಕು ಅಂತ ತಗೊಂಡ್ ಬಂದ್ಮೇಲೆ ಅದರ ರೆಸ್ಪಾನ್ಸಿಬಿಲಿಟಿ ಮಿನಿಸ್ಟರ್ ಇದೆ ತಾನೆ. ಇದರ್ ನೀವು ಇನ್ವಾಲ್ವ್ ಆಗಿದ್ದೀರಾ, ಅವನ್ನ ರಕ್ಷಣೆ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರಧಾನಮಂತ್ರಿನೂ ಇನ್ವಾಲ್ವ್ ಆಗಿದ್ದಾರೆ ಅಂತ ಆಯ್ತಾ? ಹೆದರಿಕೆ ಯಾಕಿರುತ್ತೆ? ಇವತ್ತು ಚಂಪತ್ರಾಯ್ ಅವರು ಇವ್ರದ್ದು ಜಾಸ್ತಿ ಅಲ್ಲಿ ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ? ಅವ್ರಿಗೆ ಭಯ ಯಾಕಿಲ್ಲ? ಯಾಕಂದ್ರೆ ಇನ್ನೂ ಮೇಲ್ನವ್ರು ಇನ್ವಾಲ್ವ್ ಆದಾಗ ಮಾತ್ರ ತಾನೇ ಅವರು ಭಯ ಇಲ್ಲದೆ ಇರೋದು. ಇವತ್ತು ಆ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇವತ್ತು ಯುವಕರು ನಿಮ್ಗೆ ಸರಿಯಾದ ಒಂದು ಉತ್ತರ ಕೊಟ್ಟಿದ್ದಾರೆ. ಇದು ಹಿಂಗೆ ಮುಂದುವರಿಸಿದ್ರೆ ತುಂಬಾ ದಿನ ಈ ಸರ್ಕಾರದಲ್ಲಿ ಇರಲ್ಲ. ಥ್ಯಾಂಕ್ ಯು ದರ್ಶನ್ ಅವರೇ, ಥ್ಯಾಂಕ್ ಯು ಬಸವರಾಜ್ ಅವರೇ, ಥ್ಯಾಂಕ್ ಯು ಹಿರೇಗೌಡರೆ, ಥ್ಯಾಂಕ್ ಯು ಕೋಟೆಪ್ಪ ಮರಾಡಿ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದರೆ ವೆಯ್ಟ್ ಮಾಡೋಣ. ಒಂದು ಹೋರಾಟ ಅಂತ ಬಂದಾಗ ಇದಕ್ಕೆ ರಾಜಕೀಯ ಬಣ್ಣ ಬಂದುಬಿಟ್ಟಿದೆ, ಇವರು ದೇಶ ವಿರೋಧಿಗಳಿದ್ದಾರೆ, ಪ್ರತಿಯೊಂದಕ್ಕೂ ಇದೇ ಸ್ಟಿಕ್ಕರ್ ಅಂಟಿಸ್ತಾ ಇದ್ದರೆ ಸ್ಟಿಕ್ಕರ್ ಕೂಡ ಮಾಸಲ್ಲೂ ಬಣ್ಣ ಆಗಿಬಿಡ್ತೀರಿ. ಆ ಸ್ಟಿಕ್ಕರು ಸ್ಟಾರ್ಟಿಂಗಲ್ಲಿ ವರ್ಕ್ ಆಗಿದೆ, ಅದು ನಾನು ಇಲ್ಲ ಅಂತ ಹೇಳಲ್ಲ. ಇನ್ನು ಮೇಲೂ ಅದನ್ನೇ ಅಂಟಿಸ್ಕೊಂಡು ಕೂತ್ಕೋಬೇಡಿ. ಲೆಫ್ಟ್ ಇಷ್ಟು, ರೈಟ್ ಇಷ್ಟು, ಆ್ಯಂಟಿ ನ್ಯಾಷನಲ್ಲು, ಪ್ರಶ್ನೆ ಕೇಳಿದವರೆಲ್ಲ ದೇಶ ವಿರೋಧಿಗಳು, ಧರ್ಮ ವಿರೋಧಿಗಳು, ರಾಮನ ವಿರೋಧಿಗಳು, ದೇವಸ್ಥಾನ ವಿರೋಧ. ನೋ. ಇದರಲ್ಲಿ ಎಕ್ಸಾಮ್ ಬರೆದಿರೋರಲ್ಲಿ 3 ಪಕ್ಷಗಳಿಗೆ ವೋಟ್ ಹಾಕಿರೋರು ಇದ್ದಾರೆ. ಇದರಲ್ಲಿ ವೋಟ್ ಹಾಕಿರೋರು ಮಕ್ಕಳಿದ್ದಾರೆ, ಎಲ್ಲ ಪಕ್ಷಕ್ಕೆ ವೋಟ್ ಹಾಕಿರೋರು ಮಕ್ಕಳು ಇದರಲ್ಲಿ ಇದ್ದಾರೆ ಅಂತ ಹೇಳಿದ ಮೇಲೆ ಅವ್ರು ಪ್ರತಿಭಟನೆ ಮಾಡ್ತಿದ್ದಾಗ ಅವ್ರು ನಾವು ಸ್ಪೇರ್ ಮಾಡಬಾರ್ದು. ಪ್ರತಿಭಟನೆಯ ಕಾರಣವನ್ನು ಹುಡುಕಿ ನೀವು. ಪ್ರತಿಭಟನಾಕಾರರನ್ನ ಅವರ ಬಣ್ಣವನ್ನು ಗುರುತಿಸ್ಕೊಂಡು ಕೂತ್ಕೋಬೇಡಿ. ಏನು ಕಾರಣ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದನ್ನು ಅಡ್ರೆಸ್ ಮಾಡಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.